ಪೋಕ್ಸೋ ಆ್ಯಕ್ಟ್ ಏನಂತ ಹೇಳಿದರೆ ಲೈಂಗಿಕ ದೌರ್ಜನ್ಯದಿಂದ ಕಾಪಾಡಲಿಕ್ಕೆ ಅಂತ ಹೇಳಿ ಈ ಪೋಕ್ಸೋ ಆ್ಯಕ್ಟ್ನ ತಂದಿದ್ದಾರೆ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತ ಹೇಳಿದರೆ ಪೋಕ್ಸೋ ಆ್ಯಕ್ಟ್ ಅಂತ. ಇದರಲ್ಲಿ ಯಾವುದೇ ರೀತಿಯಾದಂಥ ಲಿಂಗ ತಾರತಮ್ಯ ಇರಲ್ಲ. ಪೊಲೀಸ್ ಅವರೇ ಕೂಡ ಈ ಆ್ಯಕ್ಟ್ ಅಡಿಯಲ್ಲಿ ಒಂದು ಸುಮೋಟೋ ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮಗುವನ್ನು ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಈ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಆಗಿಲ್ವಾ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಅಕ್ಯೂಸ್ದು ಮತ್ತು ವಿಕ್ಟಿಮ್ದು ಎಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾರೆ. ಈಗ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಏನಿರುತ್ತೆ, ಈ 10 ವರ್ಷದಿಂದ ಜೀವಾವಧಿಯವರೆಗೆ ಶಿಕ್ಷೆಯನ್ನು ಕೂಡ ಇದರಲ್ಲಿ ಒದಗಿಸಲಾಗುತ್ತೆ. ಪ್ರತಿಧ್ವನಿ ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾನು ನಿಖಿತಾ ಗೌಡ. ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಅಡ್ವೊಕೇಟು. ಇವತ್ತೇನಂತ ಹೇಳಿದ್ರೆ, ಈ ಪೋಕ್ಸೋ ಆ್ಯಕ್ಟ್ ಏನು, ಈ ಪೋಕ್ಸೋ ಆ್ಯಕ್ಟಲ್ಲಿ ದೂರು ದಾಖಲು ಮಾಡಬೇಕಂದ್ರೆ ಯಾವ ರೀತಿಯಾಗಿ ದೂರನ್ನು ದಾಖಲು ಮಾಡಬೇಕು, ಅದಾದ ನಂತರ ವಿಚಾರಣೆಯನ್ನು ಯಾವ ರೀತಿಯನ್ನು ನಡೆಸಲಾಗತ್ತೆ, ಮತ್ತು ವಿಕ್ಟಿಮ್ಸ್ಗೆ ಯಾವ ರೀತಿಯಾದಂತಹ ಪ್ರೊಟೆಕ್ಷನ್ಗಳನ್ನ ಇದರಲ್ಲಿ ಕೊಡಲಾಗತ್ತೆ, ಅದಾದಮೇಲೆ ಆರೋಪಿಗಳಿಗೆ ಯಾವ ರೀತಿಯಾದಂತಹ ಕಾನೂನಾತ್ಮಕವಾಗಿ ಹೋರಾಡುವಂತಹ ಅವಕಾಶಗಳಿರುತ್ತೆ, ಮತ್ತು ಈ ಆ್ಯಕ್ಟನ್ನು ಯಾವ ರೀತಿಯೆಲ್ಲ ಯಾರೆಲ್ಲ ಯಾವ್ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಪೋಕ್ಸೋ ಪ್ರಕರಣನ ಯಾರು ದಾಖಲು ಮಾಡಬಹುದು, ಆಮೇಲೆ ಎಲ್ಲಿ ದಾಖಲು ಮಾಡಬೇಕು, ಅದಾದ ನಂತರ ಇದರಲ್ಲಿ ಯಾವ ರೀತಿಯಾಗಿ ವಿಚಾರಣೆಯನ್ನು ಮಾಡಲಾಗತ್ತೆ, ಆಮೇಲೆ ಯಾವ ರೀತಿಯಾಗಿ ನ್ಯಾಯನ ಒದಗಿಸ್ಬೇಕು, ಆಮೇಲೆ ಯಾವ ರೀತಿಯಾಗಿ ಪೋಕ್ಸೋ ಪ್ರಕರಣಗಳನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಜನರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಆಮೇಲೆ ಒಂದು ವೇಳೆ ಏನಾದರೂ ಪೋಕ್ಸೋ ಪ್ರಕರಣ ನಿಮ್ಮ ವಿರುದ್ಧ ಸುಳ್ಳು ಪ್ರಕರಣನ ದಾಖಲು ಮಾಡಿದರೆ ಅದಕ್ಕೆ ನೀವು ಏನು ಮಾಡ್ಬೋದು, ಅಂದರೆ ಕಾನೂನಾತ್ಮಕವಾಗಿ ಯಾವ ರೀತಿ ಎಲ್ಲ ಹೋರಾಟ ಮಾಡ್ಬೋದು, ನಮ್ಮಿಂದ ಏನಾಗುತ್ತೆ ಆ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಈ ಪೋಕ್ಸೋ ಆ್ಯಕ್ಟ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗಿರುವಂತಹ ಒಂದು ವಿಷಯ ಏನಂದರೆ ರೋಮಿಯೋ ಜೂಲಿಯಟ್ ಕ್ಲಾಸ್ ಅಂತ ಹೇಳಿ. ಇದ್ರ ಬಗ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಈ ರೋಮಿಯೋ ಜೂಲಿಯಟ್ ಕ್ಲಾಸ್ನ ಪೋಕ್ಸೋ ಆ್ಯಕ್ಟ್ ಅಲ್ಲಿ ತರಬೇಕಂತ ಹೇಳ್ತಿದ್ರು. ಇದೆಲ್ಲ ಕಡೆ ಕೂಡ ಭಾರಿ ಆದಂಥ ಚರ್ಚೆಯನ್ನ ನಡೀತಿತ್ತು. ಈ ರೋಮಿಯೋ ಜೂಲಿಯಟ್ ಕ್ಲಾಸ್ ಏನಂತ ಹೇಳಿದರೆ, ಈ ಹದಿಹರೆಯದ ವಯಸ್ಕರು ಏನಿರ್ತಾರೆ, ಅಪ್ರಾಪ್ತ ವಯಸ್ಕರ ಮಕ್ಕಳ ನಡುವೆ ಇರುವಂತಹ ಈ ಪ್ರೀತಿ ಪ್ರೇಮ ಅನ್ನುವಂತಹ ಸಂಬಂಧಗಳಿಗೆ ಇದನ್ನ ತಗೊಂಡು ಪೋಕ್ಸೋ ಆ್ಯಕ್ಟ್ನಲ್ಲಿ ದೂರನ್ನ ದಾಖಲೆ ಮಾಡ್ತಾರೆ ಹೆಣ್ಮಕ್ಳು ಮನೆಯವರು. ಅದಕ್ಕೋಸ್ಕರ ಈ ರೋಮಿಯೋ ಜೂಲಿಯಟ್ ಕ್ಲಾಸನ್ನು ಪೋಕ್ಸೋ ಆ್ಯಕ್ಟಲ್ಲಿ ತರಬೇಕಂತ ಹೇಳಿದರೆ, ಈ ಕನ್ಸೆಂಟ್ ಅಂತ ಹೇಳಿದರೆ ಒಂದು ಒಪ್ಪಿಗೆ ಅನ್ನೋ ಏನು ವಿಷಯ ಇದೆ, ಈ ಒಪ್ಪಿಗೆ ಕೊಡುವಂತಹ ಏಜು 18 ವರ್ಷ ಅಂತಿದೆ. 18 ವರ್ಷದ ಒಳಗಿನ ಮಕ್ಕಳು ಒಂದು ಏನಂದರೆ ಈ ಲೈಂಗಿಕ ಸಂಭೋಗಕ್ಕಾಗಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಆ ಟೈಮಲ್ಲಿ ಒಪ್ಪಿಗೆಯನ್ನು ಕೊಟ್ಟರೆ ಅದನ್ನು ಲೀಗಲ್ ಆಗಿ ಅದನ್ನು ಪರಿಗಣನೆ ಮಾಡೋದಿಲ್ಲ. ಹಾಗಾಗಿ ರೋಮಿಯೋ ಜೂಲಿಯಟ್ ಕ್ಲಾಸಲ್ಲಿ ಈ ಅಪ್ರಾಪ್ತ ವಯಸ್ಕ ಮಕ್ಕಳ ನಡುವಿನ ಸಂಬಂಧದ ಏಜ್ ಏನಿದೆ, 18 ವರ್ಷ ಏನಿದೆ, ಆ 18 ವರ್ಷನ 16 ವರ್ಷಕ್ಕೆ ತರಬೇಕು. ಆ 16 ವರ್ಷಕ್ಕೆ ತಂದಾಗ ಏನಾಗತ್ತೆ ಅಂತ ಹೇಳಿದರೆ, ಈ ಅಡೋಲೆಸೆಂಟ್ ರಿಲೇಷನ್ಶಿಪ್ ಏನಿರುತ್ತೆ ಅದನ್ನ ಲೀಗಲಿ ಒಂದು ಕನ್ಸಿಡರನ್ನು ಮಾಡಿ ಹದಿಹರೆಯದ ವಯಸ್ಕರ ಮಕ್ಕಳ ನಡುವಿನ ಪ್ರೀತಿ ಸಂಬಂಧಗಳೇನಿದೆ ಇದಕ್ಕೆ ಪೋಕ್ಸೋ ಪೋಕ್ಸೋ ಪ್ರಕರಣನ ದಾಖಲು ಮಾಡಿ ಅವರಿಗೆ ಯಾವ ರೀತಿಯಾದಂತಹ ಆರೋಪಿ ಅಂದರೆ ಹುಡುಗರಿಗೆ ಯಾವ ರೀತಿಯಾದಂತಹ ಅನ್ಯಾಯ ಆಗ್ತಿದೆ, ಆ ಅನ್ಯಾಯದಿಂದ ಆ ಹುಡುಗರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತೆ ಒಂದು ಅಡೋಲೆಸೆಂಟ್ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡಿ ಇದನ್ನ ಪರಿಗಣನೆ ಮಾಡಿ ರೋಮಿಯೋ ಜೂಲಿಯಟ್ ಕ್ಲಾಸ್ನ ಪೋಕ್ಸೋ ಆ್ಯಕ್ಟ್ನಲ್ಲಿ ಯಾವ ರೀತಿಯಾಗಿ ತರಬಹುದು, ಇದರಿಂದ ಒಂದು ಮಕ್ಕಳಿಗೆ ಯಾವ ರೀತಿಯಾಗಿ ಎಲ್ಲ ರಕ್ಷಣೆಯನ್ನು ಒದಗಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು
ರಿಸರ್ಚನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ನಿರ್ದೇಶನವನ್ನು ನೀಡಿದೆ. ಈ ಪೋಕ್ಸೋ ಆ್ಯಕ್ಟ್ ಏನಂತ ಹೇಳಿದರೆ, ಇದು ಮಕ್ಕಳು ಏನಿರ್ತಾರೆ, ಮಕ್ಕಳಂದರೆ ಒಂದು 18 ವರ್ಷದ ಒಳಗಿನ ಮಕ್ಕಳು ಏನಿರ್ತಾರೆ ಅವರನ್ನೆಲ್ಲ ಲೈಂಗಿಕ ದೌರ್ಜನ್ಯದಿಂದ ಕಾಪಾಡಲಿಕ್ಕೆ ಅಂತ ಹೇಳಿ ಈ ಪೋಕ್ಸೋ ಆ್ಯಕ್ಟ್ನ ತಂದಿದ್ದಾರೆ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತ ಹೇಳಿದರೆ ಪೋಕ್ಸೋ ಆ್ಯಕ್ಟ್ ಅಂತ. ಅದೇ ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ರಿ. ಪೋಕ್ಸೋ ಕಾಯ್ದೆ ಅಂದರೆ ಏನು? ಬೇಸಿಕಲ್ಲಾಗಿ ಸಾಕಷ್ಟು ಜನರಿಗೆ ಕೇಳ್ತಾರೆ ಪೋಕ್ಸೋ ಅಂತ, ಬಟ್ ಆ್ಯಕ್ಚುಲಿ ಪೋಕ್ಸೋ ಕಾಯ್ದೆ ಅಂದರೆ ಏನು? ಈ ಪೋಕ್ಸೋ ಆ್ಯಕ್ಟ್ ಏನಂತ ಹೇಳಿದ್ರೆ, ಈ ಮಕ್ಕಳು ಏನಿರ್ತಾರೆ 18 ವರ್ಷದ ಒಳಗಿನ ಮಕ್ಕಳು, ಈ ಮಕ್ಕಳೇನಾದರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದರೆ ಅಂಥ ಮಕ್ಕಳಿಗೆ ಒಂದು ರಕ್ಷಣೆಯನ್ನು, ಕಾನೂನಾತ್ಮಕವಾಗಿ ಒಂದು ರಕ್ಷಣೆಯನ್ನು ಒದಗಿಸಲಿಕ್ಕೆ ಅಂತ ಹೇಳಿ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಗುತ್ತೆ. ಇದರಲ್ಲಿ ಏನಪ್ಪ ಅಂತ ಹೇಳಿದರೆ, ಬರೀ ಮಕ್ಕಳಂದರೆ ಯಾರು ಅಂತ ಹೇಳಿದರೆ 18 ವರ್ಷದ ಒಳಗಡೆ ಏನು ಬರ್ತಾರೆ, ವಯಸ್ಸಿನ ಒಳಗಡೆ ಬರುವಂತಹ ಪ್ರತಿಯೊಬ್ಬರು ಮಕ್ಕಳೇ ಆಗಿರ್ತಾರೆ. ಇದರಲ್ಲಿ ಹೆಣ್ಮಕ್ಳಾಗಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ ಯಾರಾಗಿದ್ರೂ ಕೂಡ ಇದರಲ್ಲಿ ಪೋಕ್ಸೋ ಆ್ಯಕ್ಟಲ್ಲಿ ಮಕ್ಕಳನ್ನೇ ಕನ್ಸಿಡರ್ ಆಗಿ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಲಿಂಗ ತಾರತಮ್ಯ ಇರಲ್ಲ. ಅಂದರೆ ಜೆಂಡರ್ ಡಿಫ್ರೆನ್ಶಿಯೇಟ್ ಅಂತ ಹೇಳಿ ಇರೋದಿಲ್ಲ. ಅಂದರೆ ಬರೀ ಹೆಣ್ಮಕ್ಳ ಮೇಲೆ ಆದರೆ ಮಾತ್ರ ಪೋಕ್ಸೋ ಬರಬೇಕು, ಗಂಡು ಮಕ್ಳ ಮೇಲೆ ಪೋಕ್ಸೋ ಆಗಲ್ಲ, ಆ ಥರ ಎಲ್ಲ ಏನಿಲ್ಲ. ಹೆಣ್ಮಕ್ಳಾದರೂ ಸರಿ, ಗಂಡು ಮಕ್ಕಳು ಆದರೂ ಸರಿ, ಅಂಥ ಮಕ್ಕಳ ಮೇಲೆ ನೀವೇನಾದರೂ ಲೈಂಗಿಕ ದೌರ್ಜನ್ಯನ ಮಾಡಿದರೆ ಅಥವಾ ಲೈಂಗಿಕವಾಗಿ ಹಿಂಸೆಯನ್ನು ಕೊಟ್ಟರೆ ಆ ಸಮಯದಲ್ಲಿ ಒಂದು ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ ನಿಮ್ಮ ವಿರುದ್ಧ ಒಂದು ದೂರನ್ನು ದಾಖಲಾಗಿಸುತ್ತೆ. ಒಂದು ವೇಳೆ ಏನಾದರೂ ಎಲ್ಲಾದರೂ ಈ ರೀತಿ ಅಥವಾ ನಿಮ್ಮ ಮಕ್ಕಳಿಗೆ ಆಗಿರಲಿ ಅಥವಾ ಯಾವುದೋ ಮಕ್ಕಳಿಗೆ ಆಗಿರಲಿ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ನಿಮಗೆ ತಿಳಿದು ಬಂದರೆ ಇದರಲ್ಲಿ ಯಾರೆಲ್ಲ ಒಂದು ದೂರನ್ನು ದಾಖಲಿಸ್ಬೋದು ಅಂದರೆ, ಒಂದು ಆ ಮಗುವಿನ ತಂದೆ ಅಥವಾ ತಾಯಿ ಬೇಕಾದರೂ ದೂರನ್ನು ದಾಖಲಿಸ್ಬೋದು, ಅಥವಾ ಅವರ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಅದು ದೂರನ್ನು ದಾಖಲಿಸ್ಬೋದು. ಅಥವಾ ಒಂದು ವೇಳೆ ಆ ಮಗು ಶಾಲೆಗೆ ಹೋಗ್ತಿತ್ತು ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ಯಾರ ಹತ್ರ ಕೂಡ ಆ ವಿಷಯನ ಹೇಳಿರೋದಿಲ್ಲ, ಬಟ್ ಆದರೆ ಶಾಲೆಯಲ್ಲಿ ಹೋದಾಗ ಸ್ಕೂಲ್ ಟೀಚರ್ ಹತ್ರ ಈ ವಿಷಯ ಹೇಳಿರುತ್ತೆ. ಸ್ಕೂಲ್ ಟೀಚರ್ ಗಮನಕ್ಕೆ ಬಂದರೆ ಅವರು ಕೂಡ ಒಂದು ಸ್ಕೂಲ್ ಟೀಚರ್ ಕೂಡ ದೂರನ್ನು ದಾಖಲಿಸಬಹುದು. ಅಥವಾ ಯಾವುದೇ ಒಂದು ಮೂರನೇ ವ್ಯಕ್ತಿ ಕೂಡ ಅಂದರೆ ಸಾರ್ವಜನಿಕರು ಕೂಡ ನಿಮ್ಗೇನಾದರೂ ಈ ರೀತಿಯಾಗಿ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿದರೆ ಆ ಮೂರನೇ ವ್ಯಕ್ತಿ ಕೂಡ ಇದರಲ್ಲಿ ದೂರನ್ನು ದಾಖಲಿಸ್ಬೋದು. ಒಂದು ವೇಳೆ ಯಾರು ದೂರನ್ನು ದಾಖಲಿಸ್ಲಿಲ್ಲ, ಒಂದು ಅವರು ಬರೀ ಮಾಹಿತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ ಅಂತ ಹೇಳಿದರೆ ಪೊಲೀಸ್ ಅವರೇ ಕೂಡ ಈ ಆ್ಯಕ್ಟ್ ಅಡಿಯಲ್ಲಿ ಒಂದು ಸುಮೋಟೋ ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೋದು. ಯಾಕಂತಂದರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಯಾವುದೇ ಒಂದು ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದೆ ಅಂತ ಹೇಳಿ ನಿಮಗೆ ತಿಳಿದ್ರೆ ಆ ಕೂಡಲೇ ಯಾವುದೇ ವ್ಯಕ್ತಿ ಆಗಿರ್ಬೋದು, ನಾವು ಆ ಮಗುವಿನ ಸಂಬಂಧಿಕರೇ ಆಗಿರಬೇಕು ಅಂತ ಏನಿಲ್ಲ, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರು ದೂರನ್ನು ದಾಖಲಿಸ್ಬೋದು. ಇಲ್ಲ ಅಂತಂದರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಇದರಲ್ಲಿ ಕೈಗೊಳ್ತಾರೆ. ಅಂದರೆ ಈಗ ದೂರು ದಾಖಲಾಯಿತು, ದೂರು ದಾಖಲಾದ ನಂತರ ಈ ಪ್ರಕರಣದ ವಿಚಾರಣೆ ಕಾಲಮಿತಿ ಎಷ್ಟಿರುತ್ತೆ ಮತ್ತು ಯಾವ ರೀತಿಯಾಗಿ ಪ್ರಕ್ರಿಯೆ ಇರುತ್ತೆ? ಇದರಲ್ಲಿ ಪೋಕ್ಸೋ ಕೇಸಲ್ಲಿ ದೂರು ದಾಖಲಾದ ಮೇಲೆ ಯಾವ ರೀತಿಯಾಗಿ ವಿಚಾರಣೆ ನಡೆಯಲಾಗತ್ತೆ ಮತ್ತು ತನಿಖೆನ ಯಾವ್ಯಾವ ರೀತಿಯಲ್ಲಿ ಕೈಗೊಳ್ಳಲಾಗತ್ತೆ ಅಂತ ಕೂಡ ಹೇಳಿ ಇದರಲ್ಲಿ ಎಲ್ರಿಗೂ ಒಂದು ಕ್ವೆಶನ್ ಇರುತ್ತೆ. ಏನಪ್ಪ ಅಂತ ಹೇಳಿದರೆ, ಒಂದು ಸಾರಿ ದೂರ ದಾಖಲಿಸ್ಕೊಂಡ ಕೂಡಲೇ ಇಮಿಡಿಯೇಟ್ ಆಗಿ ಪೊಲೀಸವರು FIRನ ರಿಜಿಸ್ಟರ್ ಮಾಡ್ತಾರೆ. ಇದು ಒಂದು ಸಾಮಾನ್ಯವಾದಂಥ ಪ್ರೊಸೀಜರು, ಎಲ್ಲ ರೀತಿಯ ಪ್ರಕರಣಗಳಲ್ಲಿ ಮಾಡುವಂಥ ಪ್ರೊಸೀಜರೇ. ಅದಾದ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ, ಇಮಿಡಿಯೇಟ್ ಆಗಿ ಮಗುವಿನ ಸ್ಟೇಟ್ಮೆಂಟ್ನ ಇದರಲ್ಲಿ ಫಸ್ಟ್ ತಗೊಳ್ಬೇಕು. ಯಾಕಂತ ಹೇಳಿದರೆ ಮಗುವಿನ ಸ್ಟೇಟ್ಮೆಂಟ್, ಆ ಮಗು ಯಾವ ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುತ್ತೆ ಆ ಮಗು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಹೇಳಿಕೆಗಳನ್ನ ನೀಡುತ್ತೆ ಅದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಮತ್ತೆ ಈ ಹೇಳಿಕೆಯನ್ನು ಮಗು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಬೇಕಾ ಅಥವಾ ಎಲ್ಲಿ ಬೇಕಾದರೂ ಹೇಳ್ಬೋದಾ ಅಂತಲೂ ಹೇಳಿ ಇದೆ. ಅಥವಾ ಎಲ್ಲರೂ ಸಾಮಾನ್ಯವಾಗಿ ಏನು ಅಂದ್ಕೊಳ್ತಾರೆ ಅಂದರೆ, ಮಗುಗೆ ಏನಾದರೂ
ಆಗಿದೆ ಅಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಅಲ್ಲೇ ದೂರನ ದಾಖಲಿಸ್ಬೇಕು, ಮತ್ತು ಅಲ್ಲೇ ಹೇಳಿಕೆಗಳನ್ನ ಮಗು ಕೊಡಬೇಕು. ಮಕ್ಕಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಇಷ್ಟ ಆಗಿರೋದಿಲ್ಲ. ಹಾಗಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ರೀತಿಯ ಪ್ರಕರಣಗಳಲ್ಲಿ ದೂರನ ದಾಖಲಿಸೋಕ್ಕೆ ಹಿಂಜರಿತಾರೆ. ಬಟ್ ಆದರೆ ಇದೊಂದು ಸುಳ್ಳು ಪರಿಕಲ್ಪನೆ. ಇಲ್ಲಿ ಏನಂತ ಹೇಳಿದರೆ, ಒಂದು ವೇಳೆ ನಿಮಗೆ ಮಗುವನ್ನು ಕರ್ಕೊಂಡು ಸ್ಟೇಷನ್ಗಳಿಗೆ ಮತ್ತು ಎಲ್ಲೇ ಹೋಗಲಿಕ್ಕೆ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಆ ಮಗುವಿಗೆ ಎಲ್ಲಿ ಪರಿಸರ, ಯಾವ ಪರಿಸರ, ಮನೆಯೇ ಆಗಿರ್ಬೋದು ಅಥವಾ ಸ್ಟೇಷನ್ನೇ ಆಗಿರ್ಬೋದು ಅಥವಾ ಒಂದು NGO ಅಲ್ಲಿ ಆಗಿರ್ಬೋದು, ಮಗುಗೆ ಎಲ್ಲಿ ಒಂದು ಕಂಫರ್ಟ್ ಇರುತ್ತೆ ಆ ಸ್ಥಳದಲ್ಲಿ ಮಗುವಿನ ಹೇಳಿಕೆಯನ್ನು ಫಸ್ಟು ದಾಖಲು ಮಾಡ್ಕೊಳ್ತಾರೆ. ಅದಾದ ನಂತರ ಮಗುವಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಯಾವ ಮಗು ಈ ಪೋಕ್ಸೋ ಪ್ರಕರಣದಲ್ಲಿ ಒಂದು ಸಂತ್ರಸ್ತೆ ಆಗಿದೆ ಅಲ್ವಾ, ಹೆಣ್ಣಾಗಿರ್ಬೋದು, ಈಗಾಗಲೇ ಹೇಳ್ದಂಗೆ ಗಂಡು ಮಗು ಆಗಿರ್ಬೋದು, ಆ ಮಗುವನ್ನು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸ್ತಾರೆ. ಅದಾದ ನಂತರ ಅಕ್ಯೂಸ್ಡ್ ಏನಿರ್ತಾರೆ, ಯಾರ ವಿರುದ್ಧ ದೂರು ದಾಖಲಾಗಿರುತ್ತೆ ಅವರನ್ನು ಇಮಿಡಿಯೇಟ್ ಆಗಿ ಪೊಲೀಸರು ಫಸ್ಟು ಅರೆಸ್ಟ್ ಮಾಡ್ತಾರೆ. ಯಾವುದೇ ರೀತಿ ನಿಧಾನಗತಿಯಲ್ಲಿ ಇಲ್ದರೆ ಅಥವಾ ಡಿಲೇ ಮಾಡಿದರೆ ಫಸ್ಟ್ ಆ್ಯಕ್ಷನ್ನು ಪೊಲೀಸವರು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಅಕ್ಯೂಸ್ಡು ಕೂಡ ಏನು ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ಆ ಅಕ್ಯೂಸ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದಾದ ನಂತರ ಎಲ್ಲಿ ಯಾವ ಜಾಗದಲ್ಲಿ ಆಗಿದೆ, ಅಲ್ಲಿ ಯಾವ್ಯಾವ ರೀತಿಯ ಸಾಕ್ಷಿಗಳೆಲ್ಲ ಸಿಗತ್ತೆ ಅದನ್ನೆಲ್ಲ ಪೊಲೀಸರು ಸಂಗ್ರಹಿಸಿಕೊಳ್ತಾರೆ ಇದರಲ್ಲಿ. ಅದಾದ ನಂತರ ಇನ್ನೊಂದು ಪ್ರೊಸೀಜರ್ ಏನಂತ ಹೇಳಿದರೆ, ಇದರಲ್ಲಿ ನೆಕ್ಸ್ಟು ಮಗುವನ್ನು ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಆ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿದರೆ ಅವರು ಕೂಡ ನ್ಯಾಯಾಧೀಶರಾಗಿರ್ತಾರೆ. ಅವ್ರ ಮುಂದೆ ಈ ಪೋಕ್ಸೋ ಪ್ರಕರಣದಲ್ಲಿ ಯಾವ ಸಂತ್ರಸ್ತ ಮಗು ಇರುತ್ತೆ ಅವರ ಒಂದು ಹೇಳಿಕೆಯನ್ನು ಒಂದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಇರುತ್ತೆ. ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಮೂರನೇ ವ್ಯಕ್ತಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಅಲ್ಲಿ ಇರೋದಕ್ಕೆ ಮಗು ಮತ್ತು ಮಗುಗೆ ಯಾರು ಕಂಫರ್ಟ್ ಅಂತ ಹೇಳಿ ಅನ್ನಿಸ್ತಾರೆ ಅವರ ತಂದೆ ತಾಯಿ ಯಾರು ಒಬ್ರ ಜೊತೆಗಿರ್ತಾರೆ, ಮತ್ತು ಮ್ಯಾಜಿಸ್ಟ್ರೇಟ್ ಇವ್ರು ಇರ್ತಾರೆ, ಮತ್ತು ಒಂದು ಕ್ಯಾಮ್ರಾ ಏನಿರುತ್ತೆ ಆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ಮಗುವಿನ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಅದಾದ ನಂತರ 30 ದಿನಗಳ ಒಳಗಾಗಿ ಪೊಲೀಸವರು ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ನ ಕೋರ್ಟಿಗೆ ಸಲ್ಲಿಸ್ತಾರೆ. ಅದಾದಮೇಲೆ ಕೋರ್ಟು ಏನು ಮಾಡುತ್ತೆ ಅಂತ ಹೇಳಿದರೆ ಚಾರ್ಜ್ ಶೀಟನ್ನು ಪರಿಶೀಲಿಸಿ ನಂತರ ಆ ಆರೋಪಿಯ ವಿರುದ್ಧ ಕಾಗ್ನಿಸೆನ್ಸ್ ಅಂತ ಹೇಳಿದರೆ ಈ ಅಪರಾಧಗಳು ಇವನು ಮಾಡಿದ್ದಾನೆ, ಸೊ ಇದಕ್ಕೆ ಇವನ ವಿರುದ್ಧವಾಗಿ ಒಂದು ಟ್ರಯಲ್ ನಡಿಬೇಕು ಅಂತ ಹೇಳಿ ಒಂದು ಕಾಗ್ನಿಸೆನ್ಸ್ನ ಯಾವ ಎಲ್ಲ ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ ಅದೆಲ್ಲ ಕಾಗ್ನಿಸೆನ್ಸ್ನ ತಗೊಳ್ತಾರೆ. ಅದಾದ ನಂತರ ಈ ಪ್ರಕರಣದಲ್ಲಿ ಟ್ರಯಲ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ಪ್ರಾಸಿಕ್ಯೂಷನ್ ಸೈಡ್ ಅಂತ ಏನು ಹೇಳಿ ಇರ್ತಾರೆ ಅಂದರೆ ವಿಕ್ಟಿಮ್ ಕಡೆ ಅವರು ಕೂಡ ತಮ್ಮ ಕೇಸನ್ನು ನಡೆಸ್ತಾರೆ. ಅಂದರೆ ಸರ್ಕಾರದಿಂದಲೇ ಒಂದು ಸರ್ಕಾರಿ ಅಭಿಯೋಜಕರಂತ ಹೇಳಿ ಇರ್ತಾರೆ, ಅವರು ಕೇಸನ್ನು ನಡೆಸ್ತಾರೆ. ಅದಾದ ನಂತರ ಅಕ್ಯೂಸ್ಡ್ ಪರವಾಗಿ ಅಡ್ವೊಕೇಟ್ಸ್ ಇರ್ತಾರೆ, ಅವರು ಕೇಸನ್ನು ನಡೆಸ್ತಾರೆ, ಸಾಕ್ಷ್ಯಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಹೀಗೆ ಎಲ್ಲ ಮಾಡ್ತಾ ಕೊನೆಯಲ್ಲಿ ಈ ಎಲ್ಲ ಸಾಕ್ಷ್ಯಾಧಾರಗಳು ಏನಿರುತ್ತೆ ಮಗುವಿನ ಹೇಳಿಕೆಯಿಂದ ಹಿಡಿದು ವೈದ್ಯಕೀಯ ಪರೀಕ್ಷೆಯಿಂದ ಹಿಡಿದು ಆಮೇಲೆ ಕೋರ್ಟಲ್ಲಿ ನಡೆಯುವಂತಹ ವಾದ ವಿವಾದಗಳೇನಿರುತ್ತೆ ಈ ಎಲ್ಲದನ್ನು ಆಲಿಸಿ ಕೊನೆಗೆ ಇವೆಲ್ಲದನ್ನು ಪರಿಶೀಲಿಸಿ ಆ ಆಧಾರದ ಮೇಲೆ ಆ ಆರೋಪಿಗೆ ಇದರಲ್ಲಿ ಶಿಕ್ಷೆಯನ್ನು ಕೊಡಲಾಗತ್ತೆ. ಒಂದು ವೇಳೆ ಅದು ಅಪರಾಧ ನಿಜವಾಗ್ಲೂ ಆಗಿದ್ರೆ ಶಿಕ್ಷೆಯನ್ನು ಕೊಡ್ತಾರೆ, ಅಥವಾ ಸುಳ್ಳಾಗಿದ್ರೆ ಅದರಲ್ಲಿ ಕೇಸಿಂದ ಖುಲಾಸೆಗೊಳಿಸ್ತಾರೆ, ಅಂದರೆ ಅಕ್ವಿಟಲ್ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ಸಾಕ್ಷಿಗಳು ಎಷ್ಟು ಮುಖ್ಯ? ಈ ರೀತಿಯ ಪ್ರಕರಣಗಳಲ್ಲಿ ಸಾಕ್ಷಿ ಅಂತ ಹೇಳಿದರೆ ಪೋಕ್ಸೋ ಪ್ರಕರಣಗಳಲ್ಲಿ ಸಾಕ್ಷಿ ಎಷ್ಟು ಮುಖ್ಯವಾಗಿರುತ್ತೆ ಅಂತಂದರೆ ಇದು ಪ್ರತಿಯೊಂದು ಈ ಪ್ರಕರಣ ಸಾಕ್ಷಿಯ ಮೇಲೆ ಆಧಾರಿತವಾಗಿರುತ್ತದೆ. ಆಯಿತಾ, ಏನಂತ ಹೇಳಿದರೆ ಇದರಲ್ಲಿ ಯಾವ್ಯಾವ ಸಾಕ್ಷಿಗಳು ಮುಖ್ಯ ಆಗಿರುತ್ತೆ ಅಂತಂದರೆ, ಒಂದು ಮಗುವಿನ ಹೇಳಿಕೆ, ಯಾವ ಸಂತ್ರಸ್ತ ಮಗು ಇರುತ್ತೆ ಆ ಮಗುವಿನ ಹೇಳಿಕೆ ಏನಿರುತ್ತೆ ಅದು ತುಂಬ ಮುಖ್ಯ ಆಗಿರುತ್ತೆ. ಅದಾದ ನಂತರ ಆ ಮಗುವಿನ ತಂದೆ ತಾಯಿ ಹೇಳಿಕೆಗಳನ್ನ ಪಡ್ಕೊಳ್ಳಾಗತ್ತೆ, ಅಥವಾ ಸ್ಕೂಲ್ ಟೀಚರ್ಸ್ ಹೇಳಿಕೆಗಳನ್ನ, ಅಂದರೆ ಅವಶ್ಯಕತೆ ಇದ್ದರೆ ಸ್ಕೂಲ್ ಟೀಚರ್ಸ್ ಹೇಳಿಕೆಗಳನ್ನ ಕೂಡ ಪಡ್ಕೊಳ್ಳಾಗತ್ತೆ. ಅದಾದಮೇಲೆ ವೈದ್ಯಕೀಯ ಪರೀಕ್ಷೆಯಿಂದ, ಅಂದರೆ ವೈದ್ಯಕೀಯ ಪರೀಕ್ಷೆ
ಯಾಕೆ ಮಾಡ್ತಾರೆ ಅಂದರೆ ಈ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಆಗಿಲ್ವಾ ಅಂತ ಹೇಳಿ ಒಂದು ಖಚಿತಪಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಅದಾದ ನಂತರ ವೈದ್ಯಕೀಯ ವರದಿ ಕೂಡ ಒಂದು ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಅದಾದ ನಂತರ ಏನಂತ ಹೇಳಿದರೆ ಅಕ್ಯೂಸ್ಡು ಮೆಡಿಕಲ್ ರಿಪೋರ್ಟ್ ಕೂಡ ಇರುತ್ತೆ, ಅದನ್ನು ಕೂಡ ಒಂದು ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಅದರಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಆ ಟೈಮಲ್ಲಿ ಯಾವ್ಯಾವ ರೀತಿಯಾದಂಥ ಏನೇನೆಲ್ಲ ಯೂಸ್ ಮಾಡಿದ್ರು ಅಂದರೆ ಥ್ರೂ ಮೊಬೈಲ್ ಫೋನ್ಸ್ ಆ ಅಕ್ಯೂಸ್ಡ್ ಅಂದರೆ ಆ ಸಮಯದಲ್ಲಿ ಆ ಅಕ್ಯೂಸ್ಡ್ ಏನು ಹೇಳ್ತಿದ್ದಾರೆ ಪ್ರಕರಣ ನಡೆದಿದೆ ಅಂತ ಆ ಜಾಗದಲ್ಲಿ ಏನಾದರೂ ಅವ್ರು ಇದ್ರಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆ ಅಕ್ಯೂಸ್ನ ಮೊಬೈಲನ್ನು ವಶಪಡಿಸ್ಕೊಳ್ತಾರೆ. ಮತ್ತು ಅದ್ರದ್ದು ನೆಟ್ವರ್ಕ್ ಏನಿರುತ್ತೆ ಆ ನೆಟ್ವರ್ಕ್ ಟವರ್ ಲೊಕೇಶನ್ನ ಕೂಡ ಪೊಲೀಸವರು ಇದರಲ್ಲಿ ತಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತಾರೆ. ಅದಾದ ನಂತರ ಒಂದು ಮಹಜರ್ ಮಾಡ್ತಾರೆ. ಮಹಜರಲ್ಲಿ ಏನಂತ ಹೇಳಿದ್ರೆ ಆ ಸಮಯದಲ್ಲಿ ಅಕ್ಯೂಸ್ದು ಮತ್ತು ವಿಕ್ಟಿಮ್ದು ಯಾವ್ಯಾವೆಲ್ಲ ಲೈಕ್ ಬಟ್ಟೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಅಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಯೂಸ್ ಮಾಡಿರೋಂಥ ಗಾಡಿ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಒಂದೊಂದಾಗೆ ಎಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾರೆ. ಈ ಎಲ್ಲ ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡಿ ಆ ಆಧಾರದ ಮೇಲೆ ಈ ಕೇಸನ್ನು ಕೋರ್ಟಲ್ಲಿ ಕಾಗ್ನಿಸೆನ್ಸ್ ತಗೊಂಡು ಕೇಸನ್ನು ನಡೆಸಲಾಗತ್ತೆ. ಸೊ ಈ ಕೇಸ್ಗಳು ರಿಜಿಸ್ಟರ್ ಆಗ್ತವೆ, ಎನ್ಕ್ವೈರಿನೂ ಆಗುತ್ತೆ. ಬಟ್ ಇಂಥ ಸಂದರ್ಭದಲ್ಲಿ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನಗಳು ಸಹ ನಡೀತಾ ಇರುವಂಥ ಘಟನೆಗಳನ್ನು ನೋಡ್ತಾ ಇರ್ತೀವಿ. ಸೊ ಅವುಗಳ ರಕ್ಷಣೆಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಸಾಕ್ಷಿಗಳ ರಕ್ಷಣೆ ಯಾವ ರೀತಿಯಾಗಿ ಆಗಬೇಕು ಏನಂತ ಹೇಳಿದ್ರೆ ಇದರಲ್ಲಿ ಈಗ ಸಾಕ್ಷಿಗಳ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ವಿ, ಸಾಕ್ಷ್ಯಗಳನ್ನ ಹೆಂಗೆಲ್ಲ ಸಂಗ್ರಹ ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸಾಕ್ಷ್ಯ ನಾಶ ಆಗತ್ತೆ ಅಂತ ಹೇಳಿ ಕೂಡ ಇದೆ. ಈ ಸಾಕ್ಷ್ಯ ನಾಶ ಆಗದಂತೆ ಯಾವ ರೀತಿ ಯಾರೆಲ್ಲ ಏನು ಕ್ರಮ ಕೈಗೊಳ್ಬೋದು ಈ ಆ್ಯಕ್ಟ್ ಅಡಿಯಲ್ಲಿ ಅಂತ ಹೇಳಿದ್ರೆ, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಂದರೆ ಒಂದು ಇಮ್ಮಿಡಿಯೇಟ್ ಆಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸೋ ಮೂಲಕ ಏನಾಗಿರುತ್ತೆ ಅಂತಂದರೆ ಅವ್ರಿಗೆ ಗಮನಕ್ಕೆ ಬಂದ ಕೂಡಲೇ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಅದನ್ನ ಒಂದು ಪ್ರಿಸರ್ವ್ ಮಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಸಾಕ್ಷ್ಯ ನಾಶ ಪಡಿಸದೇ ಇರೋ ಹಾಗೆ ಈ ಕಾಯ್ದೆ ಅಡಿಯಲ್ಲಿ ಒಂದು ವಿಕ್ಟಿಮ್ ಪ್ರೊಟೆಕ್ಷನ್ ಅಂತ ಹೇಳಿ ಇರುತ್ತೆ. ಅಂದ್ರೆ ಆರೋಪಿ ಒಂದ್ ವೇಳೆ ಆರೋಪಿ ಆಗಿರ್ಬೋದು ಅಥವಾ ಆರೋಪಿಗಳ ಮನೆಯವರಾಗಿರ್ಬೋದು ಅಥವಾ ಆರೋಪಿಗಳ ಸಂಬಂಧಿಕರು ಅಥವಾ ಫ್ರೆಂಡ್ಸು ಯಾರು ಬೇಕಾದರೂ ಆ ಮಗುವಿಗೆ ಎದುರಿಸಿ ಮತ್ತೆ ಇದರ ಏನಂತ ಹೇಳಿದ್ರೆ ಇದರಲ್ಲಿ ಸುಳ್ಳು ಸಾಕ್ಷಿ ನುಡಿಯೋದಕ್ಕೆ ಕೂಡ ಪ್ರೇರೇಪಿಸ್ಬೋದು. ಇದನ್ನ ತಡೆಗಟ್ಟಲಿಕ್ಕೆ ಅಂತ ಹೇಳಿ ಇದರಲ್ಲಿ ಒಂದು ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಹೇಳಿ ಇರತ್ತೆ. ಆ ಮಗುವಿಗೆ ಯಾವ ರೀತಿ ಎಲ್ಲ ಸುರಕ್ಷತೆ ಬೇಕು, ಸಾಕ್ಷ್ಯ ನಾಶ ಪಡಿಸದೇ ಇರೋ ಹಾಗೆ ಅಥವಾ ಎದುರಿಸದೇ ಇರೋ ಹಾಗೆ ಆ ಎಲ್ಲ ರೀತಿಯ ಸುರಕ್ಷತೆಗಳನ್ನ ಅಂದ್ರೆ ಒಂದು ಪೊಲೀಸ್ ಅವ್ರನ್ನ ಅಲ್ಲಿ ಕಾವಲಿ ಇರಿಸೋ ಮುಖಾಂತರ ಅಂದ್ರೆ ಆ ಕುಟುಂಬಕ್ಕೆ, ಸಂತ್ರಸ್ತ ಮಗುವಿನ ಕುಟುಂಬಕ್ಕೆ ಪೊಲೀಸ್ ರಕ್ಷಣೆ ಕೊಡೋ ಮೂಲಕ ಕೂಡ ಸಾಕ್ಷ್ಯ ನಾಶ ಆಗದೆ ಇರಂಗೆ ಮತ್ತೆ ಯಾರು ಕೂಡ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡದೇ ಇರೋ ಹಾಗೆ ಮಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಸಪೋರ್ಟ್ ಪರ್ಸನ್ಸ್ ಅಂತ ಹೇಳಿ ಇರ್ತಾರೆ. ಒಂದು NGO ಇರುತ್ತೆ ಈ ಪೋಕ್ಸೋ ಆ್ಯಕ್ಟಿಗೆ ವರ್ಕ್ ಮಾಡುವಂತಹ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳಿದೆ. ಆ ಆರ್ಗನೈಸೇಷನಿಂದ ಒಂದು ವ್ಯಕ್ತಿಯನ್ನು ಅಂದರೆ ಆ ಮಗುಗೆ ಯಾರು ಕಂಫರ್ಟ್ ಅಂತ ಅನ್ನಿಸ್ತಾರೆ ಆ ವ್ಯಕ್ತಿ ಕೂಡ ಸಪೋರ್ಟ್ ಪರ್ಸನ್ ಕೂಡ ಅವ್ರ ಜೊತೆಲೇ ಇರ್ತಾರೆ. ಮತ್ತು ಅವರು ಪ್ರತಿ ಹಂತವಾಗಿ ಆ ಮಗುವಿಗೆ ಒಂದು ಮಾನಿಟರ್ನ ಮಾಡ್ತಿರ್ತಾರೆ. ಅಂದರೆ ಯಾವುದೇ ರೀತಿಯಾಗಿ ಮಗು ಹೆದರದೇ ಇರಂಗೆ ಮಾನಿಟರ್ನ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದರೆ ಇದರಲ್ಲಿ ಒಂದು ಕೌನ್ಸ್ಲಿಂಗನ್ನು ಕೂಡ ಕೊಡ್ತಾರೆ. ಇದು ಕೂಡ ಒಂದು ಏನಂತ ಹೇಳಿದರೆ ಸಾಕ್ಷಿಯನ್ನು ಪ್ರೊಟೆಕ್ಟ್ ಮಾಡೋದೇ ಆಗಿರುತ್ತೆ. ಯಾಕಂತ ಹೇಳಿದರೆ ಮಗುವಿಗೆ ಇದೆಲ್ಲ ಗೊತ್ತಿರೋದಿಲ್ಲ, ಏನು ಈ ಪ್ರೊಸೀಜರ್ ನಡೀತಿರುತ್ತೆ, ಏನು ಎತ್ತ ಇದೆಲ್ಲ ಯಾವುದೂ ತಿಳಿದಿರೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಈ ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮಲ್ಲಿ ಒಂದು ಮಗುವಿಗೆ ಯಾವ ರೀತಿ ಎಲ್ಲ ಸುರಕ್ಷತೆ ಕೊಡಬೇಕು, ವೆದರ್ ಇಟ್ ಈಸ್ ಎ ಮೆಂಟಲಿ ಆರ್ ಫಿಸಿಕಲಿ ಆರ್ ಫ್ರಮ್ ಎನಿಬಡಿ, ಯಾವುದೇ ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗದೇ ಇರಂಗೆ ಯಾವ ರೀತಿ ಎಲ್ಲ ಮಾಡಬೇಕು ಅದನ್ನ ಈ ಕಾಯ್ದೆ ಅಡಿಯಲ್ಲಿ ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನೋ ಹೆಸರಲ್ಲಿ ಮಾಡಿಕೊಡ್ತಾರೆ. ಸೊ ಮೇಡಮ್, ಈಗ ನೋಡ್ತಾ ಇರ್ತೀವಿ ಸಾಕಷ್ಟು ಪೋಕ್ಸೋ ಪ್ರಕರಣಗಳು ಸಹ ದಾಖಲಾಗ್ತವೆ. ಸೊ ದಾಖಲಾದ ಪ್ರಕರಣಗಳ ಹಿಂದೆ ಉದ್ದೇಶ ಇರುತ್ತೆ, ದುರುದ್ದೇಶ ಇರುತ್ತೆ, ಅದು ಡಿಫ್ರೆಂಟು. ಬಟ್ ಈ ರೀತಿಯ ಪ್ರಕರಣಗಳು ದುರುಪಯೋಗ ಆಗುವ ಒಂದು ಸಾಧ್ಯತೆಗಳು ಸಾಕಷ್ಟು ನಡೀತಾ ಇರುವಂಥದ್ದು. ಸೊ ಈ ಪ್ರಕರಣಗಳ ದುರುಪಯೋಗಕ್ಕೆ ಮೂಲ ಕಾರಣಗಳೇನು ಮೇಡಮ್? ಈ ಪೋಕ್ಸೋ ಕಾಯ್ದೆ ಹೇಗೆಲ್ಲ ದುರುಪಯೋಗ ಆಗ್ತಿದೆ, ಮೂಲ ಕಾರಣ ಏನು ಅಂತ?
ಈ ಪೋಕ್ಸೋ ಆ್ಯಕ್ಟ್ ಏನಂತ ಹೇಳಿದ್ರೆ ಒಂದು ಮಗುವಿನ ರಕ್ಷಣೆಗೋಸ್ಕರ ಅಂತ ಹೇಳಿ ಈ ಪೋಕ್ಸೋ ಆ್ಯಕ್ಟ್ನ ತರ್ತಾರೆ. ಬಟ್ ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಪೋಕ್ಸೋ ಆ್ಯಕ್ಟ್ ಮೂಲಕ ನಿಮ್ಗೆ ಆಗದೆ ಇರೋರ ವಿರುದ್ಧ ಹೇಗೆ ಅವ್ರನ್ನ ಪನಿಷ್ಮೆಂಟ್ ಮಾಡಿ ಒಂದು ಈ ಅಡಿಯಲ್ಲಿ ಅವ್ರ ವಿರುದ್ಧ ಕೇಸನ್ನು ದಾಖಲಿಸಿ ಹೇಗೆಲ್ಲ ಅವರಿಗೆ ಹಿಂಸೆಯನ್ನು ಕೊಡ್ಬೋದು ಅಂತ ಹೇಳಿ ಕೂಡ ಇದೆ. ರಕ್ಷಣೆಗೆ ಅಂತ ತಂದ ಈ ಕಾಯ್ದೆಯನ್ನು ಅತಿ ಹೆಚ್ಚಾಗಿ ದುರುಪಯೋಗ ಪಡಿಸ್ಕೊಳ್ಳೋದೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಯಾವ ರೀತಿ ಎಲ್ಲ ಈಗ ಈ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಈಗ ಅಪ್ರಾಪ್ತ ವಯಸ್ಕರ ಮಕ್ಕಳೇನು ಇರ್ತಾರೆ ಅವ್ರ ಮಧ್ಯೆ ಒಂದು ಪ್ರೇಮ ಸಂಬಂಧ ಅಂತ ಹೇಳಿ ಇರುತ್ತೆ. ಆ ಪ್ರೇಮ ಸಂಬಂಧದಲ್ಲಿ ಹುಡುಗಿ ಹುಡುಗರು ಇಬ್ರು ಕೂಡ ಒಂದು ರೊಮ್ಯಾಂಟಿಕ್ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಈ ಸಮಯದಲ್ಲಿ ಏನಾಗತ್ತೆ, ಈ ವಿಷಯ ಆ ಹುಡುಗಿ ಮನೆಯವರಿಗೆ ಗೊತ್ತಾದಾಗ ಏನು ಮಾಡ್ತಾರೆ, ಒಂದು ಜಾತಿ ಭೇದ ಇರುತ್ತೆ ಅಥವಾ ಹುಡುಗನ ಕ್ಯಾಸ್ಟೇ ಬೇರೆ ಇರುತ್ತೆ, ಆ ಹೆಣ್ಮಗು ಕ್ಯಾಸ್ಟೇ ಬೇರೆ ಇರುತ್ತೆ, ಮತ್ತು ಸೋಷಿಯಲ್ ಸ್ಟೇಟಸ್ ಏನಂತ ಅಂದರೆ ಆ ಒಂದು ಆರ್ಥಿಕ ಸ್ಥಿತಿ ಏನಿರುತ್ತೆ ಅದು ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಉಪಯೋಗಕ್ಕೆ ಆ ಹುಡುಗನ ಸಂಬಂಧ ಇವ್ರಿಗೆ ಇಷ್ಟ ಇಲ್ಲದೆ ಇದ್ದಾಗ ಏನು ಮಾಡ್ತಾರೆ, ಹೆಣ್ಮಕ್ಳು ಮನೆಯವರು ಆ ಹುಡುಗನ ಮೇಲೆ ಒಂದು ಕಿಡ್ನಾಪ್ ಮತ್ತು ಪೋಕ್ಸೋ ಅಡಿಯಲ್ಲಿ ಒಂದು ಕೇಸನ್ನು ದಾಖಲಿಸ್ಬಿಡ್ತಾರೆ. ಆಮೇಲೆ ಇನ್ನೂ ಒಂದು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ರೀತಿ ಸುಳ್ಳು ಕೇಸನ್ನು ದಾಖಲಿಸೋದಲ್ದರೆ ಇನ್ನೂ ಒಂದು ಯಾವ ರೀತಿಯಾಗೆಲ್ಲ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಜನ ಅಂತ ಹೇಳಿದರೆ, ಈ ಒಂದು ವೇಳೆ ಏನಾದರೂ ಪೋಕ್ಸೋ ಕೇಸು ದಾಖಲಾದರೆ ಇದರಲ್ಲಿ ಒಂದು ಕಾಂಪನ್ಸೇಷನ್ ಅಂದರೆ ಸಂತ್ರಸ್ತ ಮಗುವಿಗೆ ಕಾಂಪನ್ಸೇಷನ್ ಅಂತ ಹೇಳಿ ಕೂಡ ಕೊಡ್ತಾರೆ. ಒಂದು 7 ಲಕ್ಷದವರೆಗೆ ಕೂಡ ಈ ಕಾಯ್ದೆ ಅಡಿಯಲ್ಲಿ ಆ ಮಗುವಿಗೆ ಒಂದು ಸಂತ್ರಸ್ತ ಮಗುವಿಗೆ ಪರಿಹಾರವನ್ನು ಕೊಡಲಾಗತ್ತೆ. ಅದನ್ನು 7 ಲಕ್ಷನೂ ಒಟ್ಟಿಗೆ ಕೊಟ್ಬಿಡೋದಿಲ್ಲ. ಏನಂತ ಹೇಳಿದ್ರೆ, ಮೊದಲು ಕೇಸು ದೂರು ಪ್ರಕರಣ ದಾಖಲಾಗಿ ಚಾರ್ಜ್ ಶೀಟ್ ಆಗಿದ್ದ ಕೂಡಲೇ ಕೂಡ ಕೋರ್ಟು ಒಂದು ಮಗುವಿಗೆ ವೈದ್ಯಕೀಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಎಲ್ಲ ಪ್ರೊಟೆಕ್ಷನ್ನ ಕೊಡಬೇಕು, ಅದಕ್ಕೆ ಎಷ್ಟೆಲ್ಲ ಹಣಕಾಸುಗಳ ಖರ್ಚಾಗುತ್ತೆ ಆ ಆಧಾರದ ಮೇಲೆ ಹಂತ ಹಂತವಾಗಿ ಕೊಡ್ತಾರೆ. ಒಂದು ಕನ್ಸೆನ್ಶುವಲ್ ರಿಲೇಶನ್ಶಿಪ್ಪಿಂದ ಕೂಡ ಈ ಆ್ಯಕ್ಟ್ನ ಫಾಲ್ಸ್ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಇನ್ನೊಂದು ಹಣಕ್ಕೋಸ್ಕರ ಕೂಡ ಎಷ್ಟೋ ಕೇಸ್ಗಳು ರಿಜಿಸ್ಟರ್ ಆಗಿರೋದು ಇದೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಈ ಆ್ಯಕ್ಟನ್ನು ಹೇಗೆಲ್ಲ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿದರೆ, ಮನೆಯಲ್ಲಿ ಒಂದು ಕೌಟುಂಬಿಕ ಕಲಹ ಇರುತ್ತೆ, ಗಂಡ ಹೆಂಡತಿಗಳ ಮಧ್ಯೆನೇ ಕಲಹ ಇರುತ್ತೆ. ಇದು ಇವಾಗ ಒಂದು ಟ್ರೆಂಡೇ ಆಗಿಬಿಟ್ಟಿದೆ. ಅಂದರೆ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸ್ಗಳೇನಿರುತ್ತೆ ಅದರಲ್ಲಿ ಏನು ಮಾಡ್ತಾಳೆ, ಹೆಂಡತಿ ತನ್ನ ಗಂಡಂಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಏನು ಮಾಡ್ತಾರೆ, ಆ ಮನೆಯಲ್ಲಿ ಒಂದು ಹೆಣ್ಮಗು ಇದ್ದರೆ ಹೆಣ್ಮಗು ಇತ್ತು ಅಂತ ಹೇಳಿದರೆ ಗಂಡನಿಗೆ ಅಥವಾ ಗಂಡನ ಫ್ಯಾಮಿಲಿಯವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಆ ಮಗುವಿನ ಮಧ್ಯ ತಂದು ಆ ಮಗುವಿನ ಮುಂದೆ ಇಟ್ಕೊಂಡು ಒಂದು ಪೋಕ್ಸೋ ಕೇಸನ್ನು ಗಂಡನ ವಿರುದ್ಧ ಅಥವಾ ಗಂಡನ ಫ್ಯಾಮಿಲಿ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಥವಾ ನನ್ನ ಮಗುಗೆ ಅವ್ರ ತಂದೆ ಅಥವಾ ಅವ್ರ ತಂದೆ ಫ್ಯಾಮಿಲಿಯವರೇ ಒಂದು ಬ್ಯಾಡ್ ಟಚ್ ಮಾಡಿದ್ರು, ಆ ರೀತಿಯಾಗಿ ಎಲ್ಲ ಕೂಡ ಸುಳ್ಳು ದೂರನ್ನು ದಾಖಲಿಸ್ತಾರೆ. ಇನ್ನೂ ಒಂದು ರೀತಿ ಯಾವ ರೀತಿ ಈ ಕೇಸಲ್ಲಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿದರೆ, ಒಂದು ಏನಪ್ಪ ಅಂತ ಹೇಳಿದರೆ, ನಿಮ್ಮದು ಫ್ಯಾಮಿಲಿಯಲ್ಲಿ ಒಂದು ಯಾವುದೋ ಆಸ್ತಿಗೆ ಸಂಬಂಧಿಸಿದಂತೆ ಎಷ್ಟೊಂದು ಕಲಹಗಳಿರುತ್ತೆ, ಕೇಸ್ಗಳಿರುತ್ತೆ, ಮತ್ತು ನಿಮಗೆ ಪಕ್ಕದ ಮನೆಯವ್ರು ಯಾರ್ದೋ ಕಂಡ್ರೆ ಆಗ್ತಾ ಇರೋದಿಲ್ಲ. ಈ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಟೈಮಲ್ಲಿ ಆ ಮಗು ಇತ್ತು ಅಂತ ಹೇಳಿದರೆ ಆ ಮಗುವಿಗೆ ಪೋಷಕರೇ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಆ ಆಂಟಿ ಹೀಗೆ ಮಾಡಿದ್ರು, ಆ ಅಂಕಲ್ ಈ ಥರ ನಿನ್ನನ್ನು ಬ್ಯಾಡಾಗಿ ಮುಟ್ಟಿದ್ರು, ನಿನ್ನ ಮೇಲೆ ಈ ಥರ ಎಲ್ಲ ಟಚ್ ಮಾಡಿದ್ರು ಅಂತೆಲ್ಲ ಹೇಳಿಬಿಟ್ಟು ಸುಳ್ಳು ಕೇಸ್ಗಳನ್ನ ದಾಖಲಿಸ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಪೋಕ್ಸೋ ಆ್ಯಕ್ಟಲ್ಲಿ ಇದು ತಮಗೆ ಹೇಗೆ ಬೇಕೋ ಮತ್ತು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಆ್ಯಕ್ಟನ್ನು ದುರುಪಯೋಗ ಪಡಿಸಿಕೊಳ್ಳದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂತಹ ಒಂದು ಪ್ರಸಂಗವಾಗಿದೆ. ಇದನ್ನು ತಡೆಗಟ್ಟಕ್ಕೆ ಏನಾದರೂ ಅವಕಾಶಗಳು, ಯಾವೆಲ್ಲ ಅವಕಾಶಗಳು ಇರ್ಬೋದು ಅಂತ? ಮತ್ತು ಏನಂತ ಹೇಳಿದ್ರೆ, ಒಂದು ಆ್ಯಕ್ಟ್ ತಂದಿದ್ದು ರಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ಇರಬೇಕಾದ್ರೆ ಇದನ್ನು ದುರುಪಯೋಗ ಮಾಡಿಸ್ಕೊಳ್ಳೋದೇ ಜಾಸ್ತಿ ಆಗಿದೆ ಅಂತ ಹೇಳಿ ಇರಬೇಕಾದ್ರೆ ಇದನ್ನು ಯಾವ ರೀತಿ ಎಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಅಂತಂದರೆ ತಡೆಗಟ್ಬೋದು, ಫಾಲ್ಸ್ ಕೇಸ್ ಆಗದೇ ಇರೋಂಗೆ ಅಂತ ಹೇಳಿದರೆ, ಇದಕ್ಕೆ ಪೋಕ್ಸೋ ಆ್ಯಕ್ಟಲ್ಲಿ ಸೆಕ್ಷನ್ 22 ಏನಂತ ಹೇಳಿ ಇದೆ. ಒಂದು ವೇಳೆ ನೀವು ಯಾರಾದರೂ ಒಂದು ಪೋಕ್ಸೋ ಅಡಿಯಲ್ಲಿ ಸುಳ್ಳು ದೂರನ್ನು ದಾಖಲಿಸಿ ಮತ್ತು ಅದರ ಅನುಕೂಲಕ್ಕೆ ತಕ್ಕಂತೆ ಒಂದು ಸುಳ್ಳು ಸಾಕ್ಷ್ಯಗಳನ್ನು
ನೀವೇ ಸೃಷ್ಟಿಸಿ ಅಥವಾ ತಯಾರು ಮಾಡಿ ಕೋರ್ಟಿಗೆ ಕೊಟ್ಟಿದ್ದು ಕೋರ್ಟ್ ಗಮನಕ್ಕೆ ಬಂತು ಅಂತ ಹೇಳಿದರೆ ಇದರಲ್ಲಿ ಯಾರು ಸುಳ್ಳು ದೂರನ್ನ ದಾಖಲಿಸಿರ್ತಾರೆ ಅವ್ರ ವಿರುದ್ಧ ಕೂಡ ಒಂದು ಕೇಸನ್ನು ರಿಜಿಸ್ಟರ್ ಮಾಡಲಾಗತ್ತೆ. ಮತ್ತು ಆ ಕೇಸು ರಿಜಿಸ್ಟರ್ ಮಾಡಿ ಆದಮೇಲೆ ಅವ್ರ ವಿರುದ್ಧ ಕೂಡ ಕೋರ್ಟಲ್ಲಿ ಒಂದು ಟ್ರಯಲ್ನ ನಡೆಸ್ತಾರೆ. ಅದಾದಮೇಲೆ ಅದನ್ನು ಪ್ರೂವ್ ಮಾಡಿ ಅವರಿಗೆ ಕೂಡ ಒಂದು ಪನಿಷ್ಮೆಂಟ್ನ ಕೊಡ್ತಾರೆ. ಏನಂತ ಹೇಳಿದ್ರೆ 3 ವರ್ಷಗಳವರೆಗೆ ಅವ್ರಿಗೆ ಜೈಲು ಶಿಕ್ಷೆ ಇರುತ್ತೆ. ಮತ್ತು ಏನಂತ ಹೇಳಿದ್ರೆ ಫೈನ್ ಕೂಡ ಒಂದು ಇದಿಷ್ಟು ಅಂತ ಹೇಳಿ ಅಮೌಂಟ್ ಫೈನ್ ಕೂಡ ಆ ಪ್ರಕರಣದ ಆಧಾರಿತದ ಮೇಲೆ ಒಂದು ಫೈನನ್ನು ಕೂಡ ಅವ್ರ ಮೇಲೆ ಇಂಪೋಸ್ ಮಾಡಲಾಗತ್ತೆ. ಹಾಗಾಗಿ ಇದು ಹೆಚ್ಚು ಜನರಿಗೆ ತಿಳಿದಿಲ್ಲ. ಏನಂತ ಹೇಳಿದ್ರೆ ಪೋಕ್ಸೋ ಕೇಸ್ ಮಿಸ್ಯೂಸ್ ಆದಾಗ ಅಥವಾ ನಮ್ಮ ಮೇಲೆ ಯಾರೋ ಒಬ್ರು ಫಾಲ್ಸ್ ಆಗಿ ಕೇಸನ್ನು ರಿಜಿಸ್ಟರ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅದೀಗಾಗಲೇ ಕೋರ್ಟಲ್ಲಿ ನೀವು ಆ ಕೇಸಲ್ಲಿ ಆರೋಪಿ ಅಲ್ಲ ಅಂತ ಕೂಡ ಸಾಬೀತಾಗಿದೆ. ಆಮೇಲೆ ಅದು ನಿಮಗೂ ಕೂಡ ತಿಳಿದಿರುತ್ತೆ ಅಂತ ಹೇಳಿ ಇರುತ್ತೆ, ಅದು ಸುಳ್ಳು ಕೇಸ್ ಅಂತ. ಆ ಸಮಯದಲ್ಲಿ ಏನು ಮಾಡಬೇಕಂತ ಹೇಳಿದರೆ ನೀವು ನಿಮ್ಮ ಬಳಿ ಆ ಕೇಸಲ್ಲಿ ಯಾವ್ಯಾವ ರೀತಿಯೆಲ್ಲ ಅವರು ಸುಳ್ಳುಗಳನ್ನ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಏನಾದರೂ ಸಾಕ್ಷಿ ಇದ್ದರೆ ಅದನ್ನು ನೀವು ಕೋರ್ಟಿಗೆ ಕೂಡ ಕೊಡ್ಬೋದು. ಅಥವಾ ಅದರ ಆಧಾರಿತದ ಮೇಲೆ ನೀವು ಅವ್ರ ಯಾರು ಸುಳ್ಳು ದೂರನ್ನು ಕೊಟ್ಟಿರ್ತಾರೆ ಅವ್ರ ಮೇಲೆ ಕೂಡ ನೀವು ದೂರನ್ನು ದಾಖಲಿಸಿ ಅವ್ರ ಮೇಲೆ ಕೂಡ ಕಾನೂನು ಕ್ರಮ ಕೈಗೊಳ್ಳೋ ರೀತಿಯಲ್ಲಿ ಕೂಡ ಈ ಕಾಯ್ದೆಯಲ್ಲಿ ಅವಕಾಶ ಇದೆ. ಓಕೆ ಮೇಡಮ್, ಮುಂದೆ ಅಂದರೆ ಈಗ ಪೋಕ್ಸೋ ಪ್ರಕರಣ ದಾಖಲಾಯಿತು, ಸೊ ದಾಖಲಾದ ನಂತರ ವಿಚಾರಣೆ ನಡೀತು. ಬಟ್ ನ್ಯಾಯ ಒದಗಿಸಿಕೊಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಯಾವ ರೀತಿಯಾಗಿರ್ಬೇಕು ಅಂತ. ಈಗ ದೂರು ದಾಖಲಾಗೋದು ಪೊಲೀಸ್ ಸ್ಟೇಷನಲ್ಲೇ ದೂರು ದಾಖಲಾಗೋದು, ಸೊ ಅಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಮತ್ತು ಅದ್ರ ಪಾತ್ರ ಎಷ್ಟು? ಈಗ ಪೋಕ್ಸೋ ಪ್ರಕರಣ ದಾಖಲಾಯಿತು ಅಂತ ಇಟ್ಕೊಳ್ಳಿ, ಇದರಲ್ಲಿ ಎಷ್ಟೊಂದು ಜನ ಬರ್ತಾರೆ ಅಂತ ಹೇಳಿದ್ರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಪೊಲೀಸವ್ರು ಇರ್ತಾರೆ, ಮತ್ತು ಟೀಚರ್ಸ್ ಇರ್ತಾರೆ, ಮತ್ತು ಡಾಕ್ಟರ್ಸ್ ಇರ್ತಾರೆ, ಅದಾದಮೇಲೆ ಸಪೋರ್ಟ್ ಪರ್ಸನ್ಸ್ ಅಂತ ಹೇಳಿ ಇರ್ತಾರೆ, ಮತ್ತು ಮೀಡಿಯಾದವ್ರು ಕೂಡ ಇರ್ತಾರೆ, ಮತ್ತು ಕೋರ್ಟ್ ಕೂಡ. ಇವರೆಲ್ಲ ಏನಂತ ಹೇಳಿದರೆ ಒಂದು ಪೋಕ್ಸೋ ಕೇಸ್ ದಾಖಲಾದ ಕೂಡಲೇ ಯಾರೆಲ್ಲ ವ್ಯಕ್ತಿಗಳ ಅವಶ್ಯಕತೆ ಈ ಕೇಸ್ನಲ್ಲಿ ಇರುತ್ತೆ ಅವರೆಲ್ಲರನ್ನು ಕೂಡ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿ ಇರ್ತಾರೆ. ಇದರಲ್ಲಿ ಪೊಲೀಸ್ ಅವರ ಪಾತ್ರ ಮಾತ್ರ ತುಂಬ ಮುಖ್ಯವಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದರೆ ಮೊದಲು ಯಾರಿಗೆ ಏನೇ ಅನ್ಯಾಯ ಆದರೂ ಮೊದಲು ನಾವು ಹೋಗೋದು ಪೊಲೀಸ್ ಠಾಣೆಗೆ. ಅದೇ ರೀತಿ ಪೋಕ್ಸೋ ಪ್ರಕರಣಗಳಲ್ಲಿ ನಮಗೆ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದರೆ ಅಥವಾ ಯಾವುದೋ ಒಂದು ಮಗುವಿನ ಮೇಲೆ ದೌರ್ಜನ್ಯ ನಡೆದಿದೆ ಅಂದರೆ ಆ ಕುಟುಂಬದವರಾಗಿರಲಿ ಯಾರಾದರೂ ಆಗಲಿ ಮೊದಲು ಪೊಲೀಸ್ ಇಲಾಖೆಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆಗ ಪೊಲೀಸವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಇತ್ತೀಚೆಗೆ ಹಲವಾರು ಒಂದು ಅವೇರ್ನೆಸ್ ಪ್ರೋಗ್ರಾಮು ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಎಲ್ಲ ಕೊಟ್ಟಿರೋದ್ರಿಂದ ಪೊಲೀಸವರು ಇಮ್ಮಿಡಿಯೇಟ್ ಆಗಿ ಇಂಥ ಕೇಸ್ಗಳಲ್ಲಿ ಫಸ್ಟು ದೂರನ್ನು ದಾಖಲಿಸ್ಕೊಳ್ತಾರೆ. ಅದಾದ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ ಪೊಲೀಸವರೇ ಮಗುವಿಗೆ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾರೆ. ಆಮೇಲೆ 30 ದಿನಗಳ ಒಳಗಾಗಿ ಆದಷ್ಟು ಬೇಗ, ಅಂದರೆ ಅವರಿಗೆ ಟೈಮ್ ಲಿಮಿಟ್ ಇರೋದೇ ಒಂದು 30 ದಿನ ಅಂತ ಹೇಳಿ ಇರುತ್ತೆ. 30 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ನ ಸಲ್ಲಿಸ್ತಾರೆ. ಮತ್ತು ಪೊಲೀಸರು ಇಮಿಡಿಯೇಟ್ ಆಗಿ ಆರೋಪಿಯ ತನಿಖೆ ಮಾಡ್ತಾರೆ ಮತ್ತು ಅವನ್ನ ವಶಕ್ಕೆ ತಗೊಳ್ತಾರೆ. ಅದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಮಗುವಿಗೆ ಒಂದು ಸುರಕ್ಷಿತ ವಾತಾವರಣ ಒದಗಿಸ್ಲಿಕ್ಕೆ ಅಂತ ಹೇಳಿ ಪೊಲೀಸ್ ಅವರೇ ಕೂಡ ಏನಪ್ಪ ಅಂತ ಹೇಳಿದರೆ ಒಂದು ಕೌನ್ಸಿಲರ್ ಹತ್ರ ಕೂಡ ಅವರೇ ಕರ್ಕೊಂಡು ಹೋಗ್ತಾರೆ, ಮಗುವಿಗೆ ಕೌನ್ಸಿಲಿಂಗ್ ಅನ್ನು ಕೂಡ ಮಾಡಿಸ್ತಾರೆ. ಅದಾದ ನಂತರ ಮಗುವಿನ ಫ್ಯಾಮಿಲಿಗೆ ಯಾವ ರೀತಿ ಎಲ್ಲ ರಕ್ಷಣೆಯನ್ನು ಕೊಡಬೇಕು ಅದನ್ನು ಕೂಡ ಪೊಲೀಸ್ ಅವರು ಮಾಡ್ತಾರೆ. ಮತ್ತು ಮಗುವಿಗೆ ಜೊತೆ ಸದಾ ಕಾಲ ಅಂದರೆ ಎಲ್ಲರೂ ಒಂದು ಕೋರ್ಟ್ಗೆ ಆಗಿರ್ಬೋದು, ಮಗು ವೈದ್ಯಕೀಯ ಪರೀಕ್ಷೆಗೆ ಟೈಮಲ್ಲಿ ಆಗಿರ್ಬೋದು, ಇಂಥ ಸಮಯದಲ್ಲೆಲ್ಲ ಒಂದು ಮಹಿಳಾ ಪೇದೆಯನ್ನೇ ಕೂಡ ಆ ಮಗುವಿನ ಜೊತೆಗೆ ಆ ಮಗುವಿನ ಸುರಕ್ಷತೆಗೋಸ್ಕರ ಮಹಿಳಾ ಪೇದೆಯನ್ನು ನೇಮಕ ಮಾಡ್ತಾರೆ, ಅವ್ರ ಜೊತೆಯಲ್ಲೇ ಕಳಿಸ್ತಾರೆ. ಮತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ಪೊಲೀಸವರು ಬೇರೆ ಪ್ರಕರಣಗಳಿಗಿಂತ ಈ ಪ್ರಕರಣಗಳಲ್ಲಿ ಅತಿ ಸೂಕ್ಷ್ಮವಾಗಿ ಮತ್ತು ಹೆಚ್ಚು ಒಂದು ನಿಗಾವನ್ನು ವಹಿಸಿ ಇದರಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ಪ್ರಕರಣ ಆಗಿದ್ದ ಕೂಡಲೇ ಆ ಪ್ರಕರಣ ಅಂದರೆ ಆ ಕೇಸ್ನಲ್ಲಿ ಒಂದು ಕನ್ವಿಕ್ಷನ್ ಆಗಿರ್ಬೋದು ಅಥವಾ ಅಕ್ವಿಟಲ್ ಆಗಿರ್ಬೋದು. ಆದರೆ ಕನ್ವಿಕ್ಷನ್ ಈ ಪ್ರಕರಣಗಳಲ್ಲಿ ಪೊಲೀಸ್ ಅವರ ಪಾತ್ರ ಹೆಚ್ಚಾಗಿರುತ್ತೆ. ಯಾಕಂತ ಅಂದರೆ ಪ್ರತಿಯೊಂದು ಹಂತದಲ್ಲೂ ಆ ಮಗುವಿನ ಜೊತೆ ಇದ್ದು ತನಿಖೆಯಿಂದ ದೂರನ್ನು ದಾಖಲಿಸಿಕೊಳ್ಳೋದ್ರಿಂದ ಹಿಡಿದು ತನಿಖೆಯನ್ನು ಮುಗಿಸಿ ಒಂದು ಕೋರ್ಟಿಗೆ ಚಾರ್ಜ್ ಶೀಟ್ನ ಸಲ್ಲಿಸೋವರೆಗೂ, ಅದಾದ ನಂತರ ಕೋರ್ಟಲ್ಲಿ ತಮ್ಮ
ಎವಿಡೆನ್ಸ್ ಅಂದರೆ ತಮ್ಮ ಸಾಕ್ಷ್ಯಗಳನ್ನ ಹೇಳೋವರೆಗೂ ಕೂಡ ಪೊಲೀಸವರು ಒಂದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಪ್ರಕರಣ ದಾಖಲಾದಾಗಿಂದ ಪ್ರಕರಣ ಮುಕ್ತಾಯ ಆಗೋವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಪೊಲೀಸವರು ಈ ಕೇಸಲ್ಲಿ ಕಾರ್ಯನ ನಿರ್ವಹಿಸ್ತಾರೆ. ಈಗ ದೂರು ದಾಖಲಾಗುತ್ತೆ, ಸಾಕ್ಷ್ಯಗಳ ವಿಚಾರಣೆಯನ್ನು ಮಾಡಬೇಕಾಗ್ತದೆ ದೂರು ದಾಖಲಾದ ನಂತರ. ಸೊ ಆ ಸಂದರ್ಭದಲ್ಲಿ ವಿಕ್ಟಿಮ್ಸ್ ಅಂದ್ರೆ ಯಾರು ನೊಂದವರು, ಸಂತ್ರಸ್ತರು ಇರ್ತಾರ, ಅಂದ್ರೆ ಅಪ್ರಾಪ್ತರು, ಅವರು ಧೈರ್ಯದಿಂದ ಸಾಕ್ಷಿ ನುಡಿಯಲು ಯಾವೆಲ್ಲ ತಯಾರಿಗಳನ್ನು ಮಾಡಬೇಕಾಗುತ್ತೆ, ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಬೇಕಾಗುತ್ತೆ? ಆಮೇಲೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಈ ಪೋಕ್ಸೋ ಪ್ರಕರಣ ದಾಖಲಾದಾಗ ಒಂದು ಮಗುಗೆ ಸಾಮಾನ್ಯವಾಗಿ ಇದೆಲ್ಲ ಹೊಸದಾಗಿರುತ್ತೆ. ಆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಇರೋದಿಲ್ಲ. ಆ ಮಗುವಿಗೆ ಒಂದು ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆ ಮಗು ಸಾಕ್ಷ್ಯನ ನುಡಿಲಿಕ್ಕೋಸ್ಕರ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಮೊದಲು ಆ ಮಗುವಿನ ಹೇಗೆ ಅಂದ್ರೆ ಆ ಮಗುವಿನ ಜೊತೆ ಒಂದು ಸಾಮಾನ್ಯ ರೀತಿಯಾದಂಥ ಒಂದು ಕಾನ್ವರ್ಸೇಷನ್ ನ ಇಟ್ಕೊಳ್ತಾರೆ. ಅದಾದ ನಂತರ ಆ ಮಗು ಆ ಪೊಲೀಸವ್ರ ಮುಂದೆ ಹೇಳಿಕೆ ಕೊಡ್ಲಿಕ್ಕೆ ಇಷ್ಟ ಪಡ್ಲಿಲ್ಲ ಅಥವಾ ಭಯ ಪಡ್ತಿದೆ ಅಂತ ಹೇಳಿದ್ರೆ, ಒಂದು ಕೌನ್ಸಿಲರ್ ಅಂತ ಹೇಳಿದ್ರೆ ಒಂದು ಸೈಕಾಲಜಿಸ್ಟ್ ಆಗಿರ್ಬೋದು ಅಥವಾ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಆಪ್ತ ಸಮಾಲೋಚಕರು ಏನಿರ್ತಾರೆ ಅವರ ಮುಖಾಂತರ ಮಗುವಿಗೆ ಮೊದಲು ಒಂದು ಕೌನ್ಸಿಲಿಂಗ್ ಅನ್ನ ಕೊಡಿಸ್ತಾರೆ. ಅಂದ್ರೆ ಇದರಲ್ಲಿ ಯಾವ ರೀತಿಯಾಗಿ ಎಲ್ಲ ಮಗುಗೆ ಹೇಳಬೇಕು, ಯಾವ ರೀತಿಯಾಗಿ ಎಲ್ಲ ಧೈರ್ಯ ತುಂಬಬೇಕು, ಮತ್ತೆ ಮಾನಸಿಕವಾಗಿ ಆ ಮಗುವಿಗೆ ಒಂದು ಕಂಫರ್ಟ್ ಅನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಒಂದು ಮಗುವಿಗೆ ಕೌನ್ಸಿಲಿಂಗ್ ಅನ್ನ ಕೂಡ ಕೊಡಿಸ್ತಾರೆ. ಅದಾದ ನಂತರ ಆ ಮಗು ಯಾರ ಮುಂದೆ ತನ್ನ ಹೇಳಿಕೆಯನ್ನ ಹೇಳಲಿಕ್ಕೆ ಒಂದು ಕಂಫರ್ಟ್ ಅಂತ ಹೇಳಿ ಅನ್ಸುತ್ತೆ ಅವರೇ ಆ ಹೇಳಿಕೆಯನ್ನ ದಾಖಲ್ ಮಾಡ್ಕೊಳ್ತಾರೆ. ಅದಾದ ನಂತರ ಏನಪ್ಪಾ ಅಂತ ಹೇಳಿದೆ, ಈ ಪ್ರಕರಣಗಳಲ್ಲಿ ಹೆಚ್ಚು ಮಕ್ಕಳನ್ನ ಒಂದು ಹೊರ ಜಗತ್ತಿಗೆ ಎಕ್ಸ್ಪೋಸ್ ಮಾಡದೇ ಇರೋ ರೀತಿಯಲ್ಲಿ ಒಂದು ನಮ್ಮಲ್ಲೊಂದು ಸೋಷಿಯಲ್ ಸ್ಟಿಗ್ಮಾ ಇರೋದ್ರಿಂದ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಆ ಮಗು ಏನೋ ಒಂದು ಏನಪ್ಪಾ ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಅಥವಾ ಲೈಂಗಿಕವಾಗಿ ಹಿಂಸೆ ಅಥವಾ ಕಿರುಕುಳಕ್ಕೆ ಒಳಗಾಗಿದೆ ಅಂತ ಹೇಳಿದ್ರೆ ನಾವು ಆ ಮಗುವಿನ ನೋಡೋ ದೃಷ್ಟಿನೇ ಒಂದು ಬೇರೆ ರೀತಿ ಇರುತ್ತೆ. ಹಾಗಾಗಿ ಈ ಎಲ್ಲ ಇದನ್ನ ತಡಿಲಿಕ್ಕೋಸ್ಕರ ಈ ಪ್ರಕರಣದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆದಷ್ಟು ಒಂದು ಗೌಪ್ಯತೆಯನ್ನ ಕಾಪಾಡ್ತಾರೆ. ಅದಾದ ನಂತರ ಮತ್ತೆ ಕೋರ್ಟಲ್ಲಿ ಕೂಡ ಆ ಮಗುವಿನ ಹೇಳಿಕೆಯನ್ನ ಪಡ್ಕೊಳ್ಬೇಕಾದ್ರೆ ಅಲ್ಲಿ ಜಡ್ಜು ಮತ್ತೆ ಪೊಲೀಸು ಹಾಗೆ ಆ ಮಗುವಿನ ತಂದೆ ತಾಯಿ ಬಿಟ್ರೆ ಬೇರೆ ಯಾವುದೇ ಮೂರನೇ ಪರ್ಸನ್ಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಅಷ್ಟೇ ಅಲ್ಲದೆ ಒಂದು ಅಡ್ವೊಕೇಟ್ಸ್ ಅಂತ ಅಂದ್ರೆ ಆ ಕೇಸಿಗೆ ಸಂಬಂಧ ಪಡೆದೇ ಇರೋ ಅಡ್ವೊಕೇಟ್ಸ್ಗಳಿಗೆ ಕೂಡ ಆ ಇದರಲ್ಲಿ ಏನಂತ ಎಂಟ್ರಿ ಇರೋದಿಲ್ಲ. ಒಂದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಮಾಡ್ತಾರೆ. ಈ ರೀತಿ ಇದು ಒಂದು ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ ಆಗಿರುತ್ತೆ. ಆ ಮಗುವಿಗೆ ಯಾವ ರೀತಿ ಎಲ್ಲ ಒಂದು ಚೈಲ್ಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಬೋದು ಆ ರೀತಿ ಎಲ್ಲ ಇದರಲ್ಲಿ ಒಂದು ಕ್ರಿಯೇಟ್ ನ ಮಾಡಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ಪೋಕ್ಸೋ ಪ್ರಕರಣಗಳನ್ನ ಟ್ರಯಲ್ ನ ನಡೆಸಲಿಕ್ಕೆ ಅಂತಾನೆ ಹೇಳಿ ವಿಶೇಷವಾಗಿ ಮಕ್ಕಳ ನ್ಯಾಯಾಲಯ ಅಂತಾನೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಮಕ್ಕಳ ನ್ಯಾಯಾಲಯ ಅಂತ ಹೇಳಿ ಸ್ಥಾಪಿಸಲಾಗಿದೆ. ಆ ಮಕ್ಕಳ ನ್ಯಾಯಾಲಯ ಮಾತ್ರ, ಆ ಕೋರ್ಟ್ಗಳು ಮಾತ್ರ ಪ್ರಕರಣಗಳ ವಿಚಾರಣೆಯನ್ನ ನಡೆಸುತ್ತೆ. ಅಪ್ರಾಪ್ತರು ತಮ್ಮ ಹೇಳಿಕೆಗಳನ್ನ ನೀಡ್ತಾರೆ. ಸೊ ಈ ಹೇಳಿಕೆಗಳನ್ನ ನ್ಯಾಯಾಲಯ ಎಷ್ಟು ಮನ್ನಣೆ ನೀಡುತ್ತೆ ಇಂಥ ಹೇಳಿಕೆಗಳಿಗೆ ನ್ಯಾಯಾಲಯ? ಮತ್ತೆ ಇದರಲ್ಲಿ ಏನಂತ ಪೋಕ್ಸೋ ಪ್ರಕರಣದಲ್ಲಿ ಇನ್ನೊಂದು ಬಹುಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಆ ಅಪ್ರಾಪ್ತ ಮಕ್ಕಳೇನಿರ್ತಾರೆ ಅಂದ್ರೆ ಸಂತ್ರಸ್ತ ಮಕ್ಕಳೇನಿರ್ತಾರೆ ಬೇರೆ ಎಲ್ಲ ಸಾಕ್ಷ್ಯಗಳಿಗಿಂತ ಆ ಮಗುವಿನ ಹೇಳಿಕೆ ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಏನಂತ ಹೇಳಿದ್ರೆ ನಿಮ್ಗೆ ಒಂದು ಮೆಡಿಕಲ್ ಕೂಡ ಇದರಲ್ಲಿ ಪ್ರೂವ್ ಆಗದೆ ಇರ್ಬೋದು ಅಥವಾ ಬೇರೊಂದು ಯಾವುದೇ ಎವಿಡೆನ್ಸ್ ಕೂಡ ನೀವು ಒಂದು ಆ ಆರೋಪವನ್ನ ಮಾಡಿದ್ದೀರಾ ಅಂತ ಹೇಳಿ ಅದಕ್ಕೆ ತಕ್ಕಂತೆ ಪೂರಕವಾಗಿ ಸಾಕ್ಷಿ ಒದಗಿಸೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದ್ರೆ ಈ ಮಗುವಿನ ಹೇಳಿಕೆ ಏನಿರತ್ತೆ ಇದು ತುಂಬಾ ಮುಖ್ಯವಾಗಿರುತ್ತೆ. ಅದು ಏನಂತ ಹೇಳಿದ್ರೆ ಮಗು ಏನ್ ಹೇಳತ್ತೆ ಅದನ್ನೇ ಕೋರ್ಟು ಕನ್ಸಿಡರ್ ಮಾಡುತ್ತೆ. ಪೋಕ್ಸೋ ಪ್ರಕರಣಗಳಲ್ಲಿ ಒಂದ್ ವೇಳೆ ಆ ಮಗು ನನ್ನ ಮೇಲೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಇಂತಹ ವ್ಯಕ್ತಿನೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಬೇರೆ ಯಾವುದೇ ಸಾಕ್ಷ್ಯಗಳಿಲ್ಲ. ಆ ಮಗುವಿನ ಹೇಳಿಕೆಯ ಆಧಾರದ ಮೇಲೆ ಎಷ್ಟೋ ಕೇಸ್ಗಳಲ್ಲಿ ಕೂಡ ಅಕ್ಯೂಸ್ಡ್ಗೆ ಕನ್ವಿಕ್ಷನ್ ಕೂಡ ಆಗಿದೆ. ಒಂದ್ ವೇಳೆ ಆ ಮಗು ಏನಾದ್ರೂ ಈ ಪ್ರಕರಣದಲ್ಲಿ ನನ್ನ ಮೇಲೆ ಈ ವ್ಯಕ್ತಿಯಿಂದ ಏನಾದ್ರೂ ಆಗಿಲ್ಲ, ನಂಗೆ ದೌರ್ಜನ್ಯ ಆಗಿಲ್ಲ ಅಂತ ಹೇಳಿದ್ರೆ
ಆ ಆಧಾರದ ಮೇಲೆ ಕೂಡ ಆ ಕೇಸಿಂದ ಆ ವ್ಯಕ್ತಿಯನ್ನ ಅಕ್ವಿಟಲ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ಬೇರೆ ಎಲ್ಲ ಸಾಕ್ಷ್ಯಗಳಿಗಿಂತ ಆ ಮಗುವಿನ ಹೇಳಿಕೆ ಅಥವಾ ವಿಕ್ಟಿಮ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದು ತುಂಬಾನೇ ಮುಖ್ಯವಾದಂತ ಪಾತ್ರನ ವಹಿಸುತ್ತೆ. ಸೊ ಈಗ ಮೇಡಮ್ ಈ ಹೇಳಿದ ಹೇಳಿಕೆಗಳು ಈ ಪೋಕ್ಸೋ ಕಾಯ್ದೆಯ ಲಕ್ಷಣಗಳು ಜೊತೆಗೆ ಅಪ್ರಾಪ್ತರ ವಿವರಗಳನ್ನ ಬಹಿರಂಗಪಡಿಸಿದ್ರೆ ಏನಾಗುತ್ತೆ, ಅಪ್ರಾಪ್ತರ ವಿವರಗಳನ್ನ ಬಹಿರಂಗಪಡಿಸಿದ್ರೆ ಏನಾಗುತ್ತೆ? ಈ ಪೋಕ್ಸೋ ಪ್ರಕರಣದ ವಿಶೇಷತೆ ಏನಂತ ಹೇಳಿದ್ರೆ, ಈಗಾಗಲೇ ಹೆಸರು ಪೋಕ್ಸೋ ಅನ್ನೋ ಹೆಸರೇ ಹೇಳಿದಂತೆ ಇದು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಗಳಿಂದ ಸುರಕ್ಷತೆಯನ್ನು ಒದಗಿಸೋದಕ್ಕೆ ಅಂತ ತಂದಿರುವಂತ ಕಾಯ್ದೆ ಆಗಿದೆ. ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ ಅಂತ ಹೇಳಿ ಇರುತ್ತೆ. ಈ ಮಕ್ಕಳ ಕೇಸ್ ಏನಿರುತ್ತೆ ಉಳಿದೆಲ್ಲ ಕೇಸ್ಗಳಿಗಿಂತ ವಿಶೇಷವಾಗಿ ಪರಿಗಣನೆ ಮಾಡಿ ವಿಭಿನ್ನವಾಗಿ ನಡೆಸಲಾಗುತ್ತೆ. ಅಂದ್ರೆ ಆ ಮಗುವಿಗೆ ತಾನು ಒಂದು ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ ಅನ್ನೋ ಭಾವನೆಯನ್ನೇ ಬರ್ದೇ ಇರೋ ರೀತಿಯಾಗಿ ಒಂದು ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ ಅನ್ನ ಇದರಲ್ಲಿ ಮಕ್ಕಳ ಸುರಕ್ಷಿತ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಅನುಕೂಲವಾಗುವಂತೆ ಇರುವಂತ ಒಂದು ಪ್ರೊಸೀಜರ್ ಅನ್ನ ಇದರಲ್ಲಿ ಅಳವಡಿಸ್ಕೊಳ್ಳಲಾಗಿದೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ಸ್ಪೀಡಿ ಟ್ರಯಲ್ ಅಂತ ಹೇಳಿ ಇರುತ್ತೆ. ಆ ಅಪರಾಧ ಏನಿರುತ್ತೆ ಒಂದು ಪ್ರಕರಣ ದಾಖಲಾಗಿದ್ದು 1 ವರ್ಷದ ಒಳಗಾಗಿ ಈ ಪ್ರಕರಣವನ್ನ ಮುಕ್ತಾಯಗೊಳಿಸುವಂತಹ ಕೂಡ ಸ್ಪೀಡಿ ಟ್ರಯಲ್ ಅನ್ನೋ ಇನ್ನೊಂದು ವಿಶೇಷವಾದ ಅಂಶ ಕೂಡ ಇದರಲ್ಲಿ ಇರುತ್ತೆ. ಆಮೇಲೆ ಮತ್ತೊಂದು ಏನಂತ ಹೇಳಿದ್ರೆ ಇದರಲ್ಲಿ ಪೊಲೀಸರು ಕೂಡ 30 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ನ ಸಲ್ಲಿಸಬೇಕಾಗಿರತ್ತೆ. ಆಮೇಲೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಏನ್ ಹೇಳಿರುತ್ತೆ ಆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಕೂಡ ಇದರಲ್ಲಿ ಇರುತ್ತೆ. ಒಟ್ಟಾರೆಯಾಗಿ ಇದು ಏನಂತ ಹೇಳಿದ್ರೆ ಒಂದು ಸಾಮಾನ್ಯವಾದಂತಹ ಅಂದ್ರೆ ಒಬ್ಬ ಮಕ್ಕಳಲ್ಲದವ್ರ ಮೇಲೆ ಅಂದ್ರೆ ಒಂದು ದೊಡ್ಡವ್ರ ಮೇಲೆ ಈ ದೌರ್ಜನ್ಯ ನಡೆಯುತ್ತೆ ಅದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಈ ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣದ ತನಿಖೆಯನ್ನ ನಡೆಸಲಾಗುತ್ತೆ. ಮತ್ತೆ ಈ ಪೋಕ್ಸೋ ಕಾಯ್ದೆ ವ್ಯಾಪ್ತಿಗೆ ಯಾವೆಲ್ಲ ವಿಷಯಗಳು ಬರುತ್ತೆ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಅಪರಾಧಗಳಿರುತ್ತೆ. ಬೇರೆ ಬೇರೆ ರೀತಿಯ ಅಪರಾಧಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಶಿಕ್ಷೆಗಳಿರುತ್ತೆ. ಒಂದೇನಂತ ಹೇಳಿದ್ರೆ ಸೆಕ್ಷುವಲ್ ಪೆನೆಟ್ರೇಟಿವ್ ಅಸಾಲ್ಟ್ ಅಂತ ಹೇಳಿ ಇರುತ್ತೆ. ಯಾವುದೇ ಒಂದು ಮಗುವಿನ ಜೊತೆಗೆ 18 ವರ್ಷದ ಒಳಗಿನ ಮಗುವಿನ ಜೊತೆಗೆ ಲೈಂಗಿಕ ಸಂಭೋಗವನ್ನ ಹೊಂದೋದು ಸೆಕ್ಷುವಲ್ ಪೆನೆಟ್ರೇಟಿವ್ ಅಸಾಲ್ಟ್ ಅಂತ ಹೇಳಿ ಇರುತ್ತೆ. ಇದು ಒಂದು ಅಪರಾಧ ಆಗಿರುತ್ತೆ. ಇನ್ನೊಂದೇನಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯ ಅನ್ನೋದು ಕೂಡ ಇರುತ್ತೆ. ಲೈಂಗಿಕ ದೌರ್ಜನ್ಯ ಅಂದಿದ್ರೆ ಆ ಮಗುವಿನ ಜೊತೆಗೆ ನೀವು ಲೈಂಗಿಕ ಸಂಭೋಗನೆ ಮಾಡಿರ್ಬೇಕಂತ ಏನು ಇಲ್ಲ. ಒಂದು ಫಿಸಿಕಲ್ ಆಗಿ ಆ ಮಗುವಿನ ಮೇಲೆ ನೀವು ದೌರ್ಜನ್ಯನ ಮಾಡಿದ್ರೆ ಅಂದ್ರೆ ತೀರಾ ಕೆಟ್ಟದಾಗಿ ಮಗುವನ್ನ ನಡೆಸ್ಕೊಳ್ಳೋದು ಅಥವಾ ಹೊಡೆಯೋದು ಬಡಿಯೋದು ಮಾಡಿದ್ರು ಕೂಡ ಇದು ಏನಂತ ಹೇಳಿದ್ರೆ ಸೆಕ್ಷುವಲ್ ಅಸಾಲ್ಟ್ ಅಡಿಯಲ್ಲಿ ಬರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ ಲೈಂಗಿಕ ಕಿರುಕುಳ ಅಂತ ಹೇಳಿ ಇರುತ್ತೆ. ಒಂದು ಮಗುವಿಗೆ ನೀವು ಒಂದು ಅಸಂಬದ್ಧವಾಗಿ ಅಥವಾ ಯಾವ್ದಾದ್ರು ಒಂದು ಲೈಂಗಿಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸನ್ನೆಗಳನ್ನ ಮಾಡಿದ್ರೆ ಅಥವಾ ಮಗುವಿಗೆ ಏನಾದ್ರೂ ಆ ರೀತಿಯ ಪದಗಳನ್ನ ಬಳಸಿದ್ರೆ ಕೂಡ ಅಥವಾ ಒಂದು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಏನ್ ಇರತ್ತೆ ಆ ಬ್ಯಾಡ್ ಟಚ್ ಅನ್ನ ಕೂಡ ನೀವು ಮಾಡಿದ್ರೆ ಕೂಡ ಲೈಂಗಿಕ ಕಿರುಕುಳವಾಗುತ್ತೆ. ಇದು ಕೂಡ ಒಂದು ಅಪರಾಧವಾಗಿರುತ್ತೆ. ಇನ್ನೊಂದು ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿರೋದೇನಂತ ಹೇಳಿದ್ರೆ ಚೈಲ್ಡ್ ಪೋರ್ನೋಗ್ರಫಿ ಅಂತ ಹೇಳಿ ಇರುತ್ತೆ. ಚೈಲ್ಡ್ ಪೋರ್ನೋಗ್ರಫಿ ಏನಂತ ಹೇಳಿದ್ರೆ ನೀವು ಯಾವ್ದಾದ್ರೂ ಒಂದು ಮಗುವಿಗೆ ಸಂಬಂಧಪಟ್ಟಂತೆ ಒಂದು ಲೈಂಗಿಕವಾದಂತಹ ಒಂದು ವಿಡಿಯೋಗಳು ಏನಿರತ್ತೆ ಆ ವಿಡಿಯೋಗಳನ್ನ ನೋಡೋದು ಕೂಡ ಈ ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಒಂದು ಅಪರಾಧ ಆಗಿರುತ್ತೆ. ಆ ವಿಡಿಯೋನ ನೋಡೋದು ಮಾತ್ರ ಅಲ್ದರೆ ಅದನ್ನ ಮತ್ತೊಬ್ಬರ ಜೊತೆಗೆ ಶೇರ್ ಮಾಡೋದಾಗಿರ್ಬೋದು ಅಥವಾ ಆ ಮಗುವಿಗೆ ಈ ರೀತಿಯ ಸೀನ್ಗಳಲ್ಲಿ ಆಕ್ಟ್ ಮಾಡು ಅಂತ ಹೇಳೋದಾಗಿರ್ಬೋದು ಇದೆಲ್ಲ ಕೂಡ ಚೈಲ್ಡ್ ಪೋರ್ನೋಗ್ರಫಿಯಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಚೈಲ್ಡ್ ಪೋರ್ನೋಗ್ರಫಿಯಲ್ಲಿ ಒಂದು ಮಗುವಿಗೆ ನೀವು ಯಾವ್ದಾದ್ರು ಒಂದು ಪಾರ್ನ್ ವಿಡಿಯೋಗಳನ್ನ ತೋರಿಸಿದ್ರು ಕೂಡ ಚೈಲ್ಡ್ ಪೋರ್ನೋಗ್ರಫಿ ಅಡಿಯಲ್ಲಿ ಪ್ರಕರಣನ ದಾಖಲಾಗುತ್ತೆ. ಈ ಪೋಕ್ಸೋ ಪ್ರಕರಣ ಸಾಬೀತಾದ್ರೆ ಯಾವೆಲ್ಲ ಶಿಕ್ಷೆಗಳು ಇರುತ್ತೆ, ಏನೇನಿದೆ ವಿಶೇಷ ಅದರಲ್ಲಿ ಕಾಯ್ದೆಯಲ್ಲಿ? ಪೋಕ್ಸೋ ಪ್ರಕರಣ ದಾಖಲಾದ ನಂತರ ಈ ಎಲ್ಲ ವಿಚಾರಣೆ ನಡೆದು ಆದ್ಮೇಲೆ
ಆ ಪ್ರಕರಣದಲ್ಲಿ ನೀವು ಆ ಆರೋಪಿಯ ವಿರುದ್ಧ ಸಾಕ್ಷಿಗಳೆಲ್ಲ ಒದಗಿಸಿದ ನಂತರ ಪ್ರಕರಣ ಸಾಬೀತಾದ್ರೆ ಏನಾಗುತ್ತೆ ಅಂದ್ರೆ ಒಂದೊಂದು ರೀತಿಯ ಅಪರಾಧಗಳಿಗೆ ಒಂದೊಂದು ರೀತಿಯ ಶಿಕ್ಷೆಗಳಿದೆ. ಈಗ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಏನಿರುತ್ತೆ ಅದಕ್ಕೆ ಈ 10 ವರ್ಷದಿಂದ ಜೀವಾವಧಿಯವರೆಗೆ ಶಿಕ್ಷೆ ಕೂಡ ಅಂದ್ರೆ ಒಂದು ಕಠಿಣ ಶಿಕ್ಷೆಯನ್ನ ಕೂಡ ಇದರಲ್ಲಿ ಒದಗಿಸಲಾಗುತ್ತೆ. ಮತ್ತೆ ಚೈಲ್ಡ್ ಪೋರ್ನೋಗ್ರಫಿ ಏನಿರುತ್ತೆ ಇದಕ್ಕೆ ಒಂದು 3 years ಪನಿಷ್ಮೆಂಟ್ನ ಕೂಡ ಕೊಡ್ತಾರೆ. ಮತ್ತೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗಿದ್ರೆ ಅದಕ್ಕೆ 7 years to 20 years ಅಂತ ಹೇಳಿ ಪನಿಷ್ಮೆಂಟ್ ಇರುತ್ತೆ. ಸೆಕ್ಷುವಲ್ ಅಸಾಲ್ಟ್ ಕೂಡ ಆಗಿದ್ರೆ ಅದಕ್ಕೂ ಕೂಡ ತನ್ನದೇ ಆದಂತಹ ಅಂದ್ರೆ ಪ್ರಕರಣದಲ್ಲಿ ಯಾವ ರೀತಿ ಸಾಬೀತಾಗತ್ತೆ, ಯಾವ ರೀತಿ ಎಲ್ಲ ಸಾಕ್ಷ್ಯಗಳಿದೆ, ಆ ಪ್ರಕರಣದ ತೀವ್ರತೆ ಏನೋ ಅದರ ಆಧಾರದ ಮೇಲೆ ಒಟ್ಟಾರೆಯಾಗಿ ಒಂದು 3 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೆ ಕೂಡ ಈ ಪ್ರಕರಣದಲ್ಲಿ ಶಿಕ್ಷೆಯನ್ನ ಕೊಡಲಾಗುತ್ತೆ. ಮತ್ತೆ ಇತ್ತೀಚೆಗೆ ದಿನಗಳಲ್ಲಿ ಒಂದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟ್ ನ ತಂದಿದೆ. ಈ ಅಮೆಂಡ್ಮೆಂಟ್ ಪ್ರಕಾರ ಈ ಅಮೆಂಡ್ಮೆಂಟ್ ಅಲ್ಲಿ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ಈ ಹೀನಿಯಸ್ ಅಫೆನ್ಸ್ ಅಂತ ಏನ್ ಹೇಳ್ತಾರೆ, ಆ ಅಫೆನ್ಸ್ ಏನಾದ್ರೂ ಆ ಮಗುವಿಗೆ ಒಂದು ಏನಂತ ಹೇಳಿದ್ರೆ ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡಿ ಆ ಮಗುವಿನ ಸಾಯಿಸಿರೋದಾಗ್ಲಿ ಅಥವಾ ಮಗುವಿನ ಕೊಲೆ ಮಾಡಿರೋದೇನಾದ್ರೂ ಈ ರೀತಿಯಾದ ಪ್ರಕರಣಗಳಲ್ಲಿ ಪ್ರೂವ್ ಆದ್ರೆ ಆ ವ್ಯಕ್ತಿಗೆ ಮರಣ ದಂಡನೆ ಕೂಡ ಈ ಪ್ರಕರಣದ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಪೋಕ್ಸೋ ಆಕ್ಟ್ ನ ವಿಶೇಷತೆ ಏನಂತ ಹೇಳಿದ್ರೆ, ಈ ಪೋಕ್ಸೋ ಆಕ್ಟ್ ಅಲ್ಲಿ ಒಂದು 5 ರೀತಿಯಾದಂತಹ ವಿಶೇಷತೆಗಳಿದೆ. ಒಂದು ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ ಅನ್ನ ಇದರಲ್ಲಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದೆ ಮ್ಯಾಂಡೇಟರಿ ರಿಪೋರ್ಟಿಂಗ್ ಅಂತ ಹೇಳಿ ಇರುತ್ತೆ. 3ನೇದು ಬಂದು ಪ್ರಿಸಂಪ್ಷನ್ ಅಗೇನ್ಸ್ಟ್ ಅಕ್ಯೂಸ್ಡ್, ಅಂದ್ರೆ ಆ ಒಂದು ಆರೋಪಿ ಏನಿರ್ತಾನೆ ಈ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯ ಮೇಲೆ ಇರುವಂತಹ ಒಂದು ನಮ್ಮ ಏನ್ ಹೇಳ್ತಾರೆ ಪ್ರಿಸಂಪ್ಷನ್ ಅಗೇನ್ಸ್ಟ್ ಅಕ್ಯೂಸ್ಡ್ ಅಂತ ಇರುತ್ತೆ. ಇನ್ನೊಂದು ಒಂದು ಟೈಮ್ ಲಿಮಿಟ್ ಅಂತ ಹೇಳಿ ಇರುತ್ತೆ. ಅಂದ್ರೆ ಆಮೇಲೆ ಮತ್ತೊಂದು ಹೇಳಿದ್ರೆ ಸ್ಪೆಷಲ್ ಕೋರ್ಟ್ಸ್ ಅಂತ ಹೇಳಿ ಇರುತ್ತೆ. ಒಂದು ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ ಏನಂತ ಹೇಳಿದ್ರೆ ಇದರಲ್ಲಿ ಮಕ್ಕಳ ಸ್ನೇಹಿಯಾದಂತಹ ಅಂದ್ರೆ ಈ ಕೇಸ್ನಲ್ಲಿ ಮಕ್ಕಳ ಸ್ನೇಹಿಯಾದಂತಹ ಒಂದು ಪ್ರೊಸೀಜರ್ಸ್ನ ಈ ಪ್ರಕರಣದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಮಗುವಿಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಬೋದು. ಆ ರೀತಿಯಾದಂತಹ ಎನ್ವಿರಾನ್ಮೆಂಟ್ನಲ್ಲಿ ಮತ್ತೆ ಮಗುವಿಗೆ ತಾನು ಯಾವುದೇ ರೀತಿಯಾದಂತಹ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ ಅನ್ನೋ ಮನೋಭಾವ ಬರ್ದೇ ಇರೋ ರೀತಿಯಲ್ಲಿ ಯಾವ ರೀತಿಯೆಲ್ಲ ಆ ಮಗುವಿನ ನಡೆಸ್ಕೊಳ್ಬೋದು ಆ ರೀತಿಯಾಗಿ ನಡೆಸ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2ನೇದು ಬಂದು ಏನಂತ ಹೇಳಿದ್ರೆ ಮ್ಯಾಂಡೇಟರಿ ರಿಪೋರ್ಟಿಂಗ್ ಅಲ್ಲಿ ಏನ್ ಬರತ್ತ ಅಂತ ಹೇಳಿದ್ರೆ, ಯಾವುದೋ ಒಂದು ಮಗುವಿನ ಮೇಲೆ ಒಂದು ದೌರ್ಜನ್ಯ ಆಗಿದೆ ಅಂತ ಹೇಳಿ ಯಾರಿಗೆಲ್ಲ ತಿಳಿದು ಬರುತ್ತೆ, ಅದು ಯಾರೇ ಪರ್ಸನ್ ಆಗಿರ್ಬೋದು, ಅವ್ರು ಕಡ್ಡಾಯವಾಗಿ ಇದರಲ್ಲಿ ರಿಪೋರ್ಟ್ನ ಮಾಡಿರ್ಬೇಕು. ಈ ಮ್ಯಾಂಡೇಟರಿ ರಿಪೋರ್ಟಿಂಗ್ ಯಾರ್ಯಾರು ಮಾಡ್ಬೇಕಂತ ಹೇಳಿದ್ರೆ, ಒಂದು ಆ ಸ್ಕೂಲಲ್ಲಿ ಇರುವಂತಹ ಟೀಚರ್ಸು, 2ನೇದು ಬಂದು ಆ ಪೊಲೀಸವರು ಏನ್ ಹೇಳ್ತಾರೆ, ಆ ಪೊಲೀಸವ್ರ ಗಮನಕ್ಕೆ ಬಂದಿದ ಕೂಡಲೇ ಇದರಲ್ಲಿ ಯಾವುದೇ ರೀತಿಯಾದಂತಹ ನಿರಾಕರಣೆಯನ್ನ ಮಾಡಿದರೆ ಕಡ್ಡಾಯವಾಗಿ ರಿಪೋರ್ಟ್ನ ಮಾಡಬೇಕು. ಒಂದ್ ವೇಳೆ ಮ್ಯಾಂಡೇಟರಿ ರಿಪೋರ್ಟಿಂಗ್ ಏನಾದ್ರು ಮಾಡಲಿಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಒಂದು ಈ ಸಾರ್ವಜನಿಕವಾಗಿ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇರ್ತಾರೆ, ಅವ್ರ ಗಮನಕ್ಕೆ ಬಂದಿ ಕೂಡ ಅವರು ದೂರನ್ನ ದಾಖಲಿಸಿಲ್ಲ ಅಥವಾ ಪ್ರಕರಣವನ್ನ ತಾವು ದಾಖಲ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂತವ್ರಿಗೆ ಕೂಡ ಈ ಆಕ್ಟ್ ಅಡಿಯಲ್ಲಿ ಒಂದು ಪನಿಷ್ಮೆಂಟ್ ಅಂತ ಹೇಳಿ ಒಂದು 6 ವರ್ಷಗಳ ಕಾಲ ಅವರಿಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಮತ್ತೆ ಅವ್ರಿಗೆ ಫೈನ್ ಕೂಡ ಆಗುತ್ತೆ. ಇನ್ನೊಂದು ಹೇಳಿದ್ರೆ ಪ್ರಿಸಂಪ್ಷನ್ ಅಗೇನ್ಸ್ಟ್ ಅಕ್ಯೂಸ್ಡ್, ಇದು ಒಂದು ಸೋಷಿಯಲ್ ಸ್ಟಿಗ್ಮಾ ಆಗ್ಬಿಟ್ಟಿದೆ. ಒಂದ್ ವೇಳೆ ಈ ಮಗು ಏನಾದ್ರೂ ಪೋಕ್ಸೋ ಪ್ರಕರಣದಲ್ಲಿ ಯಾವ್ದಾದ್ರು ಒಂದು ಪರ್ಸನ್ನ ಆರೋಪಿಯನ್ನಾಗಿ ಮಾಡ್ಬಿಟ್ರೆ, ಆ ಆರೋಪಿಯನ್ನ ಕೋರ್ಟ್ನಲ್ಲಿ ಅಪರಾಧಿ ಅಂತ ಹೇಳಿ ಪರಿಗಣಿಸೋದಕ್ಕೂ ಮುಂಚೆನೆ ಪೋಕ್ಸೋ ಕೇಸ್ ದಾಖಲಾಗಿದೆ ಅಂದ ಕೂಡಲೇ ನಾವೇ ಅವರನ್ನ ಅಕ್ಯೂಸ್ಡ್ ಅಂತ ಅಪರಾಧಿಗಳಂತ ಹೇಳಿ ಡಿಸೈಡ್ ಮಾಡ್ಬಿಡ್ತೀವಿ. ಆ ರೀತಿ ಅಲ್ಲ ಇದು. ಆ ಅಪರಾಧಿ ಆ ಪ್ರಕರಣದಲ್ಲಿ ನಿಜವಾಗ್ಲೂ ಅಂದ್ರೆ ಕೇಸ್ನ ಮಾಡಿದ್ದಾನೆ ಅಥವಾ ಅಪರಾಧವನ್ನ ಮಾಡಿದ್ದಾನೋ ಅಥವಾ ಮಾಡಿಲ್ಲ ಅನ್ನೋದನ್ನ ಕೋರ್ಟ್ ಸಾಬೀತು ಮಾಡಬೇಕು. ಹಾಗಾಗಿ ಆ ಪ್ರಿಸಂಪ್ಷನ್ ಅಗೇನ್ಸ್ಟ್ ಅಕ್ಯೂಸ್ಡ್ ಏನಿರುತ್ತೆ ಅದು ಕೂಡ ಈ ಒಂದು ಕೇಸ್ನ ಲಕ್ಷಣ ಆಗಿರುತ್ತೆ ಅಥವಾ ಪೋಕ್ಸೋ ಆಕ್ಟ್ ನ ಲಕ್ಷಣ ಆಗಿರುತ್ತೆ. ಇನ್ನೊಂದೇನಂದ್ರೆ ಟೈಮ್ ಬೌಂಡ್
ಲಿಮಿಟ್ ಅಂತ ಹೇಳಿ ಇರುತ್ತೆ. ಈ ಏನಂದ್ರೆ ಫಸ್ಟು ಕೇಸು ಯಾರಿಗೆ ದೂರು ದಾಖಲು ಮಾಡ್ತಾರೆ ಅಥವಾ ಈ ರೀತಿ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಕೊಡ್ತಾರೆ, ಆ ಮಾಹಿತಿ ಕೊಟ್ಟ ಕೂಡಲೇ ಇಮಿಡಿಯೇಟ್ ಆಗಿ ಯಾರಿಗೂ ಕೂಡ ವೇಟ್ ಮಾಡದೇ ಇರೋ ಹಾಗೆ ಅಥವಾ ಒಂದು ಮೇಲಾಧಿಕಾರಿಗಳಿಂದ ಒಂದು ನಮಗೆ ಅನುಮತಿ ಬೇಕು ಆ ರೀತಿಯಾಗಿ ಯಾವುದೇ ರೀತಿ ವೇಟ್ ಮಾಡದೇ ಇರೋ ಹಾಗೆ ಇಮಿಡಿಯೇಟ್ ಆಗಿ ಕೇಸನ್ನು ರಿಜಿಸ್ಟರ್ ಮಾಡಬೇಕು. ಅದಾದ್ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದು 30 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕು. ಚಾರ್ಜ್ ಶೀಟ್ ಸಲ್ಲಿಕೆ ಆದ 1 ವರ್ಷದ ಒಳಗೆ ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ನಡೆಸಿ ಒಂದು ಜಡ್ಜ್ಮೆಂಟ್ನ ಇದರಲ್ಲಿ ನೀಡಬೇಕು. ಇನ್ನೊಂದು ಸ್ಪೆಷಲ್ ಕೋರ್ಟ್ಸ್ ಅಂತ ಹೇಳಿ, ಈ ಸಾಮಾನ್ಯವಾಗಿ ಪ್ರಕರಣ ದಾಖಲಾದಾಗ ಯಾವ ರೀತಿ ತನಿಖೆನ ನಡೆಸ್ತಾರೆ ಅಥವಾ ವಿಚಾರಣೆ ಮಾಡ್ತಾರೆ, ಆ ಕೋರ್ಟ್ ಈ ಪ್ರಕರಣಗಳ ತನಿಖೆ ಆಗಲಿ ವಿಚಾರಣೆಯನ್ನ ಮಾಡಲ್ಲ. ಪೋಕ್ಸೋ ಆಕ್ಟ್ಗಳನ್ನ ವಿಚಾರಣೆ ಮಾಡಲಿಕ್ಕೆ ಅಂತ ಹೇಳಿ ಈ ಕಾನೂನಿನ ಅಡಿಯಲ್ಲಿ ಸ್ಪೆಷಲ್ ಕೋರ್ಟ್ಸ್ ಅಂತ ಹೇಳಿ ಮಾಡಿರ್ತಾರೆ. ಇದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರುತ್ತೆ. ಮತ್ತೆ ಇದು ಮಕ್ಕಳ ಸ್ನೇಹಿ ವಿಶೇಷ ನ್ಯಾಯಾಲಯ ಆಗಿರುತ್ತೆ. ಇಲ್ಲಿ ಪೋಕ್ಸೋಗೆ ಸಂಬಂಧಿಸಿದ ಪ್ರಕರಣಗಳನ್ನ ಮಾತ್ರ ವಿಚಾರಣೆಯನ್ನ ನಡೆಸಲಾಗುತ್ತೆ. ಸೊ ಒಟ್ಟಾರೆಯಾಗಿ ಏನಪ್ಪಾ ಅಂತ ಹೇಳಿದ್ರೆ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರು ಮಕ್ಕಳ ಸ್ನೇಹಿಯಾದಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. 2ನೇದು ಕಡ್ಡಾಯವಾಗಿ ವರದಿಯನ್ನ ಮಾಡುವಂಥದ್ದು. 3ನೇದು ಪ್ರಿಸಂಪ್ಷನ್ ಅಗೇನ್ಸ್ಟ್ ಅಕ್ಯೂಸ್ಡ್ ಪರ್ಸನ್. 4ನೇದು 1 ವರ್ಷದ ಅಂದ್ರೆ ಕಾಲಮಿತಿಯೊಳಗೆ ಆ ಪ್ರಕರಣದ ವಿಚಾರಣೆಯನ್ನ ನಡೆಸೋದು. 5ನೇದೇನಂತ ಹೇಳಿದ್ರೆ ವಿಶೇಷ ನ್ಯಾಯಾಲಯ ಈ ವಿಶೇಷವಾದಂತಹ ಕಾಯ್ದೆಯ ವಿಚಾರಣೆಯನ್ನ ನಡೆಸೋದು. ಈ ಪೋಕ್ಸೋ ಆಕ್ಟ್ನ ವಿಶೇಷ ಲಕ್ಷಣಗಳಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.